ಸ್ಟ್ರಾಂಗ್ ರಾಮ ಈಸ್ ಅ ಗ್ರೇಟ್ ಕಿಂಗ್ ಅಂತ ನಾನು ಹೇಳಿದಾಗ ಮೊದಲೇ ರಾಮ ಈಸ್ ಎ ಗ್ರೇಟ್ ಕಿಂಗ್ ಅಂದಿದ್ದೆ. ಈಸ್ ಇದು ನನ್ನ ಕ್ರಿಯಾಪದವಾಗಿತ್ತು. ಸೊ ಈಸ್ ಯಾರು ಅಂತ ಕೇಳದೆ ರಾಮ ಅಂತ ಸಿಕ್ತು. ಆದ್ರೆ ಇನ್ನೊಂದು ಸೆಂಟೆನ್ಸ್ ಅಲ್ಲಿ ಸ್ಟ್ರಾಂಗ್ ರಾಮ ಅಂತ ಬಂದ್ರೆ ಆವಾಗ ನನ್ನ ಸಬ್ಜೆಕ್ಟ್ ಇದು ಎರಡೂ ಸೇರಿ ಆಗ್ತದೆ. ಒಂದು ನೌನ್ ರಾಮ ಮತ್ತೆ ಅದನ್ನ ಹೊಗಳುವ ಶಬ್ದಗಳು ಸ್ಟ್ರಾಂಗ್ ರಾಮ ಅನ್ನುವುದು ನಾನು ಹೊಸ ಸಬ್ಜೆಕ್ಟ್ ಆಗ್ತದೆ. ಒಂದು ವೇಳೆ ನನ್ನ ಕೊಡುವ ವಾಕ್ಯದಲ್ಲಿ ದ ಎಲ್ಡೆಸ್ಟ್ ಸನ್ ಆಫ್ ದಶರಥ ರಾಮ ಈಸ್ ಅ ಗ್ರೇಟ್ ಕಿಂಗ್ ಅಂತ ಕೊಟ್ಟಿದ್ರು, ಅಥವಾ ರಾಮ ಹೂ ಈಸ್ ದ ಎಲ್ಡೆಸ್ಟ್ ಸನ್ ಆಫ್ ದಶರಥ ಈಸ್ ಅ ಗ್ರೇಟ್ ಕಿಂಗ್ ಅಂತ ಕೊಟ್ಟಿದ್ರು ಅನ್ನಿ, ಅವಾಗ ನಾವೇನು ಗಾಬರಿ ಪಡ್ಬೇಕಾಗಿಲ್ಲ. ಅಲ್ಲೂ ಈಸ್ ಅನ್ನುವುದೇ ಕ್ರಿಯಾಪದ, ಇದ್ದಾನೆ, ಯಾರಿದ್ದಾನೆ, ರಾಮ ಇದ್ದಾನೆ. ಆದ್ರೆ ರಾಮನನ್ನ ಹೊಗಳ್ತಾ ಇದ್ದಾರೆ ನೋಡಿ, ಏನಂತ? ದ ಗ್ರೇಟ್ ಸನ್ ಆಫ್ ದಶರಥ ರಾಮ, ಅಥವಾ ರಾಮ ಹೂ ಈಸ್ ದ ಎಲ್ಡೆಸ್ಟ್ ಸನ್ ಆಫ್ ದಶರಥ ಅಂತ ಹೊಗಳ್ತಾ ಇದ್ದಾರೆ. ಈ ಎಲ್ಲ ಹೊಗಳಿಕೆ ಆ ನೌನ್ನಲ್ಲೇ ಬರ್ತದೆ ಅಥವಾ ನನ್ನ ಸಬ್ಜೆಕ್ಟ್ ಅಲ್ಲೇ ಬರ್ತದೆ. ಅಂದ್ರೆ ಅದನ್ನ ನಾನು ಕ್ರಿಯಾಪದದ ಮೊದಲೇ ಇಡಬೇಕು ಅಂತಾಯ್ತು. ಈಗ ನನಗೆ ದ ಪ್ರಿನ್ಸಿಪಲ್ಸ್ ವಿಚ್ ಗವರ್ನ್, ಪ್ರಿನ್ಸಿಪಲ್ಸ್ ಯಾವುವು? ನಾನು ಆರ್ ಇವೆ ಅಂತಾಯ್ತು. ಏನಿವೆ? ಸಿದ್ಧಾಂತಗಳು ಇವೆ. ಯಾವ ಸಿದ್ಧಾಂತಗಳವು? ವಿಚ್ ಗವರ್ನ್ ದ ಪ್ರೂಫ್ ಆಫ್ ಅ ವಿಲ್. ಅಂದ್ರೆ ಒಂದು ಮರಣ ಶಾಸನವನ್ನ ಪ್ರೂಫ್ ಅಂದ್ರೆ ಸಾಬೀತುಪಡಿಸು, ರುಜುವಾತುಪಡಿಸು ಮತ್ತೆ ಗವರ್ನ್, ಇವೆಲ್ಲ ಶಬ್ದಗಳನ್ನ ನಾನು ಅಳವಡಿಸ್ಕೋಬೇಕು. ಸೊ ಒಂದು ಮರಣ ಶಾಸನವನ್ನ ರುಜುವಾತು ಪಡಿಸುವ ನಿಟ್ಟಿನಲ್ಲಿ ಮುಂದುವರೆಯುವ ಅಥವಾ ಪಡಿಸುವ ಪ್ರಕ್ರಿಯೆಯನ್ನ ಸಮರ್ಥಿಸುವ ಸಿದ್ಧಾಂತಗಳು, ನಿರ್ಣಯಿಸುವ ಸಿದ್ಧಾಂತ. ಗವರ್ನ್ ಅಂದ್ರೆ ಏನು? ಆಳ್ವಿಕೆ ಮಾಡು, ನಿರ್ಣಯ ಮಾಡು, ಹತೋಟಿಯಲ್ಲಿಟ್ಕೋ ಅನ್ನುವ ಶಬ್ದಗಳು. ನಿಮಗೆ ಆ ಸಂದರ್ಭದಲ್ಲಿ ವಾಕ್ಯದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ನೋಡ್ಕೋಬೇಕು. ಒಂದು. ಇನ್ನೊಂದು, ವ್ಯಾಕರಣದಲ್ಲಿ ಮುಖ್ಯ ಅಂದ್ರೆ ನೀವು ಯಾವುದೇ ಶಬ್ದವನ್ನ ನಿಮ್ಮ ಕೈಯಾರೆ ಹಾಕೋಂಗಿಲ್ಲ, ಯಾವುದೇ ಶಬ್ದವನ್ನ ನೀವು ನುಂಗೋಂಗಿಲ್ಲ. ಇದು ಅದರ ಎರಡನೇ ಒಂದು ಕಾನೂನು. ನಮಗೆ ಆ ಸ್ವತಂತ್ರ ಇಲ್ಲ ತರ್ಜುಮೆದಾರರಿಗೆ. ಹೇಗಿದೆಯೋ ಹಾಗೆ ಏನ್ ಶಬ್ದ ಉಪಯೋಗಿಸಿದ್ರ ಅದನ್ನ, ತಪ್ಪೇ ಇರ್ಲಿ ಒಪ್ಪೇ ಇರ್ಲಿ, ಇಟ್ ಇಸ್ ನಾಟ್ ಅವರ್ ಕನ್ಸರ್ನ್. ಇಷ್ಟೇನು, ಕೆಲವೊಂದು ಕಡೆ ಈ ವಾಕ್ಯ ನಾ ಹೇಳಿದ್ನಲ್ಲ, ಇಟ್ ಕ್ಯಾನ್ ಬಿ ಬೆಟರ್ಡ್. ಓ, ಹೀಗೆ ಬರ್ತಿದ್ರೆ ಚೆನ್ನಾಗಿತ್ತಲ್ಲ ಅನ್ನೋದನ್ನ ನೀವು ನಿಮ್ಮ ತಲೆಗೆ ಮನಸ್ಸಿಗೆ ತಂದ್ಕೊಂಡು ಆ ರೀತಿಯಲ್ಲಿ ಆ ವಾಕ್ಯವನ್ನ ಸರಿಪಡಿಸ್ಕೋಬಹುದು ಅಷ್ಟೇ, ಹೊರತು ಕೈಯಿಂದ ಏನಾದ್ರು ಕೈ ಹಾಕೋಂಗಿಲ್ಲ ಅಥವಾ ಅದ್ರಲ್ಲಿ ಬರ್ದದ್ದನ್ನ ತಿಂದು ಬಿಡೋಂಗಿಲ್ಲ. ರೈಟ್. ಸೊ ನನ್ನ ಮೊದಲನೆಯ ಒಂದು ನೀವೆಲ್ಲರೂ ನನ್ನ ಜೊತೆಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಈ ವಾಕ್ಯವನ್ನ. ಅಂದ್ರೆ ಹೀಗೂ ಆಗ್ಬಹುದು ಅಂತ ನಿಮಗೆ ಅನಿಸ್ತದೆ. ನಾನು ಒಂದು ಸ್ಟ್ಯಾಂಡರ್ಡ್ ಆಗಿ ಏನು ಸಾಧ್ಯವಾದಷ್ಟು ಇದನ್ನ ಅಂದ್ರೆ ಅದರ ತರ್ಜುಮೆ ಮಾಡಿದ್ದೀನಿ, ಅದನ್ನ ನಿಮ್ ಜೊತೆಗೆ ಹಂಚ್ಕೋತೀನಿ. ದ ಪ್ರಿನ್ಸಿಪಲ್ಸ್ ವಿಚ್ ಗವರ್ನ್ ದ ಪ್ರೂಫ್ ಆಫ್ ಎ ವಿಲ್ ಆರ್ ವೆಲ್ ಸೆಟಲ್ಡ್. ಇದರ ಅರ್ಥ, ಒಂದು ಮರಣ ಶಾಸನದ ಬದ್ಧತೆಯನ್ನು ನಿರ್ಣಯಿಸುವ ಸಿದ್ಧಾಂತಗಳು ಭದ್ರವಾಗಿ ಸ್ಥಾಪಿಸಲ್ಪಟ್ಟಿವೆ. ಯಾಕೆಂದ್ರೆ ಗವರ್ನ್ ಬರ್ಬೇಕು, ನನಗೆ ನಿರ್ಣಯಿಸುವ ಅನ್ಬೇಕು. ಆಮೇಲೆ ಇಲ್ಲಿ ಪ್ರೂಫ್ ಅಂತಾರೆ, ಸಾಬೀತುಪಡಿಸುವ, ರುಜುವಾತುಪಡಿಸುವ ಅಥವಾ ಅದರ ಬದ್ಧತೆಯನ್ನು ಹೇಳುವಂತಹದ್ದು. ಇದು ಬದ್ಧವಾಗಿದೆ ಅಂದ್ರೆ ಕಾನೂನುಬದ್ಧವಾಗಿದೆ. ಸೊ ಒಂದು ಮರಣ ಶಾಸನದ ಬದ್ಧತೆಯನ್ನು ನಿರ್ಣಯಿಸುವ ಸಿದ್ಧಾಂತಗಳು ಭದ್ರವಾಗಿ ಸ್ಥಾಪಿಸಲ್ಪಟ್ಟಿವೆ. ವೆಲ್ ಸೆಟಲ್ಡ್ ಅಂದ್ರೆ ಏನು? ಅದರಲ್ಲಿ ಬಹಳಷ್ಟು ಇನ್ನೇನಿಲ್ಲ, ದೇ ಆರ್ ಆಲ್ ವೆಲ್ ಸೆಟಲ್ಡ್. ಅದರ ಬಗ್ಗೆ ಸಂಶಯ ಪಡುವಂಗಿಲ್ಲ ನೀವು, ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಕ್ಲಿಯರ್ ಕಟ್ ಆಗಿ ಬರ್ದಿದ್ದಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಡ್ಕೊಂಡು ಬಂದಿದೆ ಅಂತ. ವೆಲ್ ಸೆಟಲ್ಡ್, ರೈಟ್. ದ ಮೋಡ್ ಆಫ್ ಪ್ರೂವಿಂಗ್ ದ ವಿಲ್. ನೋಡಿ, ನಾನು ಮತ್ತೆ ಆ ಕಡೆ ನಿಮ್ ಗಮನ ಸೆಳೀತಾ ಇರ್ತೀನಿ ಓದ್ತಾ. ದ ಮೋಡ್ ಆಫ್ ಪ್ರೂವಿಂಗ್ ದ ವಿಲ್
ಡಸ್ ನಾಟ್ ಆರ್ಡಿನರಿಲಿ ಡಿಫರ್. ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಬರ್ತವೆ, ಸಿಂಪಲ್, ಕಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ. ನಾನು ಬಂದಾಗ ಸ್ವಲ್ಪ ಹೇಳ್ತೀನಿ. ಆದರೆ ಅಟ್ ದಿಸ್ ಲೆವೆಲ್ ಆರ್ ಅಟ್ ದಿಸ್ ಟೈಮ್ ಜಂಕ್ಷರ್ ನಮಗೆ ಇದರ ಬಗ್ಗೆ ಸ್ವಲ್ಪ ಇದೆ ಅಂತ, ಪ್ರಭುತ್ವ ಇದೆ, ನಮಗೆ ಗೊತ್ತಿದೆ ಅಂತ ತಿಳ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಸೊ ಡಿಫರ್ ಅಂದ್ರೆ ಭಿನ್ನವಾಗಿರು, ಇದು ನನ್ನ ಕ್ರಿಯಾಪದ. ಏನು ಭಿನ್ನವಾಗಿದೆ ಅಂದ್ರೆ ದ ಮೋಡ್ ಆಫ್ ಪ್ರೊವೈಡಿಂಗ್, ಐ ಮೀನ್ ದ ಮೋಡ್ ಆಫ್ ಪ್ರೂವಿಂಗ್ ದ ವಿಲ್, ಇದು ಭಿನ್ನವಾಗಿದೆ ಅಥವಾ ಭಿನ್ನವಾಗಿಲ್ಲ. ಅಂದ್ರೆ ಆ ಮರಣಶಾಸನವನ್ನು ರುಜುವಾತುಪಡಿಸುವ ಮಾರ್ಗ, ರುಜುವಾತುಪಡಿಸುವ ರೀತಿ ಭಿನ್ನವಾಗಿಲ್ಲ. ನನ್ನ ಕ್ರಿಯಾಪದ ಬಂದ್ಬಿಡ್ತು. ಅದರಿಂದ ಭಿನ್ನವಾಗಿಲ್ಲ ಅನ್ನುವುದು ಆಬ್ಜೆಕ್ಟ್. ಯಾರಿಗೆ ಯಾರಿಗೆ ಏನು ಅಂತ ಕೇಳ್ತೀವಲ್ಲ, ಅದು ಮುಂದೆ ಬರ್ತದೆ. ಸೊ ದ ಮೋಡ್ ಆಫ್ ಪ್ರೂವಿಂಗ್ ದ ವಿಲ್ ಡಸ್ ನಾಟ್ ಆರ್ಡಿನರಿಲಿ ಡಿಫರ್ from that of proving any other document except as to the special requirement of the attestation prescribed in the case of a will by section 63 of the Indian Succession Act. ಇಷ್ಟು ಕೊಟ್ಟ ತಕ್ಷಣ ನಮ್ಗೊಂಥರ ಇದು ಏನಪ್ಪ, ಇದು ಯಾಕೆ ಬರೆಯೋದು ಕನ್ನಡದಲ್ಲಿ, ಎಲ್ಲಿಂದ ಎತ್ಕೊಳ್ಳೋದು ಅಂದ್ರೆ, ನಾನು ಅದೇ ಹೇಳೋದು, ಅದರ ಮುಖ್ಯವಾದ ಕನ್ನಡದಲ್ಲಿ ನಮ್ಗೆ ಏನ್ ಬೇಕು, ಕನ್ನಡದಲ್ಲಿ ನನಗೆ ಅದರ ಕರ್ತೃ ಬೇಕು, ಇಂಗ್ಲಿಷ್ನಲ್ಲೂ ಬೇಕು. ಕನ್ನಡದಲ್ಲಿ ಬರದಂತ ತರ್ಜುಮೆ ಮಾಡ್ಬೇಕಾದ್ರೆ ನಾವು ಅದನ್ನೇ ನೋಡ್ತೀವಿ. ಏನು? ದ ಮೋಡ್ ಆಫ್ ಪ್ರೂವಿಂಗ್, ಇದು ನನ್ನ ಕರ್ತೃ. ಅದಕ್ಕೆ ಹೊಗಳುವಂತಹ, ಅದಕ್ಕೆ ಪೂರಕವಾದಂತಹ ಕೆಲವೊಂದು ವಿಷಯಗಳನ್ನ ಕೊಟ್ಟಿರ್ತಾರೆ. ಕರ್ತೃಗೆ ಪೂರಕವಾಗುವಂತಹದ್ದು ಕೆಲವೊಂದು ನನ್ನ ಕರ್ಮಕ್ಕೆ ಪೂರಕವಾಗೋದನ್ನು ಕೊಡ್ತಾರೆ. ಆದ್ರೆ ನನ್ನ ವಾಕ್ಯ ರಚನೆ ಹೀಗೇನೆ. ಏನು? ಮೊದಲು ಕರ್ತೃ, ಕ್ರಿಯಾಪದ, ಆಮೇಲೆ ಕರ್ಮ. ಇಂಗ್ಲಿಷ್ನಲ್ಲಾದ್ರೆ. ಕನ್ನಡದಲ್ಲಾದ್ರೆ ಐ ಮೀನ್ ಕ್ರಿಯಾಪದ ಕೊನೆಗೆ ಬರೋದು ಕನ್ನಡ. ಇಂಗ್ಲಿಷ್ನಲ್ಲಾದ್ರೆ ದ ಮೋಡ್ ಆಫ್ ಪ್ರೂವಿಂಗ್ ಡಸ್ ನಾಟ್ ಡಿಫರ್, ದ ಮೋಡ್ ಆಫ್ ಪ್ರೂವಿಂಗ್ ದ ವಿಲ್ ಡಸ್ ನಾಟ್ ಡಿಫರ್. ನಾನು ದ ಮೋಡ್ ಆಫ್ ಪ್ರೂವಿಂಗ್ ದ ವಿಲ್ ಅನ್ನುವ ಇಡೀ ವಾಕ್ಯವನ್ನ ತೆಗೆದುಬಿಟ್ಟು, ಐ ಮೀನ್ ಶಬ್ದಾವಳಿಯನ್ನ ತೆಗೆದು ಇಟ್ ಹಾಕಿಬಿಡಬಹುದು. ಇಟ್ ಡಸ್ ನಾಟ್ ಆರ್ಡಿನರಿಲಿ ಡಿಫರ್, ಅದು ಭಿನ್ನವಾಗಿರುವುದಿಲ್ಲ. ಅದು ಅಂದ್ರೆ ಏನು ಅಂತ ಕೇಳಿದ್ರೆ ಈ ಶಬ್ದಗಳೆಲ್ಲ ಬರ್ತವೆ. ದ ಮೋಡ್ ಆಫ್ ಪ್ರೂವಿಂಗ್ ದ ವಿಲ್ ಅನ್ನೋದು ಬರ್ತದೆ. ಇಲ್ಲಿದ್ರೆ ಇಷ್ಟೇ ಇದೆ ನಂದು. ಇಟ್ ಅನ್ನುವುದು ನನ್ನ ಕರ್ತೃ, ಸಬ್ಜೆಕ್ಟ್. ಡಸ್ ನಾಟ್ ಡಿಫರ್ ಅನ್ನುವುದು ನನ್ನ ಕ್ರಿಯಾಪದ. ಡಸ್ ನಾಟ್ ಇವೆಲ್ಲ ಏನು? ಡಸ್ ಹೆಲ್ಪಿಂಗ್ ವರ್ಬು, ನಾಟ್ ಅನ್ನೋದು ಅಡ್ವರ್ಬು, ಮತ್ತೆ ವರ್ಬ್ ಡಿಫರ್, ಭಿನ್ನವಾಗಿರುತ್ತದೆ, ಭಿನ್ನವಾಗಿರು, ಬೇರೆಯಾಗಿರು ಅಂತ ಹೇಳಿ. ಸೊ ನಾನು ಹೇಳ್ತಾ ಇದ್ನಲ್ಲ ಗ್ರಿಪ್ ಅಂತ, ಇದನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ತಾವು ಇದನ್ನ ಗ್ರಿಪ್ ಅನ್ನ ಕಾಣ್ಕೋಬೇಕು ಎಲ್ಲಿದೆ ಅಂತ. ಅಂದ್ರೆ ವಾಕ್ಯನ ತರ್ಜುಮೆ ಮಾಡಲಿಕ್ಕೆ ಬಹಳ ಒಂದು ಸಫಲತೆಯನ್ನು ನಾವು ಕಾಣಬಹುದು. ಅಂದ್ರೆ ಇಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ. ನೋಡಿ, ಈಗ ನಾವು ಇದು ಪೂರ್ತಿ ಅಂದ್ರೆ my sentence ends at the full stop. The mode of proving the will does not ordinarily differ from that of proving any other document except as to the special requirement of attestation prescribed in the case of a will by section 63 of Indian Succession Act. ಇಲ್ಲಿ full stop ಬಂದಿದೆ. ಹೌದಾ? ನಾವು ಅದನ್ನೇ ಪ್ರಯತ್ನ ಮಾಡೋಣ ಮಾಡಲಿಕ್ಕೆ. ಸೊ ಭದ್ರವಾಗಿ ಸ್ಥಾಪಿಸಲ್ಪಟ್ಟಿವೆ. ಉತ್ತರಾಧಿಕಾರ ಕಾಯ್ದೆಯ ಕಲಂ 63ರಲ್ಲಿ ನಿಗದಿಪಡಿಸಲಾಗಿರುವ ದೃಢೀಕರಣದ ಒಂದು ವಿಶೇಷ ಅವಶ್ಯಕತೆಯನ್ನು ಹೊರತುಪಡಿಸಿ ಒಂದು ಮರಣ ಶಾಸನವನ್ನು ರುಜುವಾತುಪಡಿಸುವ ಅಥವಾ ಸಾಬೀತುಪಡಿಸುವ ಮತ್ತು ಇತರ ದಸ್ತಾವೇಜುಗಳನ್ನು ರುಜುವಾತುಪಡಿಸುವ ವಿಧಾನಗಳು ಭಿನ್ನವಾಗಿಲ್ಲ. ನಾನು ಇನ್ನೊಂದು ಸಾರಿ ಓದ್ತೀನಿ.
if somebody is noting it down or observing it. ಉತ್ತರಾಧಿಕಾರ ಕಾಯ್ದೆಯ ಕಲಂ 63ರಲ್ಲಿ ನಿಗದಿಪಡಿಸಲಾಗಿರುವ ದೃಢೀಕರಣದ ಒಂದು ವಿಶೇಷ ಅವಶ್ಯಕತೆಯನ್ನು ಹೊರತುಪಡಿಸಿ, ಇದು ಯಾವುದು ಸಬ್ಜೆಕ್ಟ್ ಅಲ್ಲ, ಸಬ್ಜೆಕ್ಟಿಗೆ ಪೂರಕವಾಗಿರುವಂತಹ ವಾಕ್ಯಗಳು ಹೊರತುಪಡಿಸಿ, ಒಂದು ಮರಣ ಶಾಸನವನ್ನು ರುಜುವಾತುಪಡಿಸುವ, ಹೌದಾ, ಒಂದು ಮರಣ ಶಾಸನವನ್ನು ರುಜುವಾತುಪಡಿಸುವ ಮತ್ತು ಇತರ ದಸ್ತಾವೇಜುಗಳನ್ನು ರುಜುವಾತುಪಡಿಸುವ ವಿಧಾನ ಅಥವಾ ವಿಧಾನಗಳು ಭಿನ್ನವಾಗಿಲ್ಲ. ಈ ರೀತಿ ಮಾಡಬೇಕಾಗ್ತದೆ. ರೈಟ್. ನೆಕ್ಸ್ಟ್, ದ ಓನಸ್ ಆಫ್ ಪ್ರೂವಿಂಗ್ ದ ವಿಲ್. ಇಲ್ಲಿ ಓನಸ್ ಅನ್ನುವ ಶಬ್ದ ಸ್ವಲ್ಪ ತಮಗೆ ಹೊಸದು ಅನ್ಸಿದ್ರೆ, ದ ರೆಸ್ಪಾನ್ಸಿಬಿಲಿಟಿ ಆಫ್ ಅಂದಂಗೆ, ಭಾರ, ಜವಾಬ್ದಾರಿ ಅಂದಂಗೆ ಓನಸ್. ದ ಓನಸ್ ಈಸ್ ಆನ್ ಯುವರ್ ಶೋಲ್ಡರ್ ಅಂತ. ಓನಸ್ ಅಂದ್ರೆ ಭಾರ, ಅದರ ರೆಸ್ಪಾನ್ಸಿಬಿಲಿಟಿ, ಅವಶ್ಯ, ಐ ಮೀನ್ ಅದರ ಜವಾಬ್ದಾರಿ. ದ ಓನಸ್ ಆಫ್ ಪ್ರೂವಿಂಗ್ ದ ವಿಲ್ ಈಸ್ ಆನ್ ದ ಪ್ರಪೌಂಡರ್ ಆಫ್ ದ ವಿಲ್. ಇಲ್ಲಿ ನಾನು ತಮಗೆ ಒಂದು ಸ್ವಲ್ಪ ಬಂದ್ಬಿಟ್ಟಿದೆ ವಾಕ್ಯ ಅಂತ ಈ ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಬಗ್ಗೆ ಒಂಚೂರು ಹೇಳ್ತೀನಿ. ಇವತ್ತು ನಾನು ತಮ್ಮ ಜೊತೆಗೆ ಹಂಚ್ಕೋಬೇಕು. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ನನಗೆ ಬಂದೂಕಿನ ವಿಷಯ ಏನು ಹೇಳಬೇಡ್ರಿ, ಆಯುಧದ್ದು, ಯುದ್ಧಕ್ಕೆ ಹೋಗೋಣ ನಡ್ರಿ ಅಥವಾ ಯುದ್ಧ ವಿದ್ಯೆ ಕಲಿಸ್ರಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಒಂದು ವಾಕ್ಯ, ಸಾದಾ ವಾಕ್ಯ ಅಂತೀವಿ. ಒಂದು ವಾಕ್ಯದಲ್ಲಿ ಒಂದೇ ಕ್ರಿಯಾಪದ ಇರ್ತದೆ. ಇದು ಇಂಗ್ಲಿಶಿನ ಅಥವಾ ಯಾವುದೇ ವ್ಯಾಕರಣದ ಬೇಸ್. ಒಂದು ವಾಕ್ಯದಲ್ಲಿ ಒಂದಾದರೂ ಕ್ರಿಯಾಪದ ಇರಲೇಬೇಕು, ಒಂದು ವಾಕ್ಯದಲ್ಲಿ ಒಂದೇ ಕ್ರಿಯಾಪದ ಇರ್ತದೆ ಅನ್ನುವುದು ನಮ್ಮ ಬೇಸ್. ಒಂದು ವೇಳೆ ನಿಮಗೆ ಒಂದು ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಕಂಡು ಬಂದ್ರೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ವಾಕ್ಯಗಳಿವೆ ಅನ್ನುವುದನ್ನ ನಿರ್ದಿಷ್ಟ ಅಂದ್ರೆ ಗಟ್ಟಿಯಾಗಿ ನೀವು ತಿಳ್ಕೋಬೇಕು. ಈ ಕಾಯ್ದೆ ಎಂದೂ ತಪ್ಪಲ್ಲ. ಒಂದು ವಾಕ್ಯದಲ್ಲಿ ಒಂದು ಕ್ರಿಯಾಪದ, ಎರಡು ಕಂಡು ಬಂದ್ರೆ ಎರಡು ವಾಕ್ಯ ಇದೆ ಅಂತ. ಹಾಗಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯಗಳನ್ನು ಜೋಡಿಸುವ ಒಂದು ಪದ್ಧತಿ ಇದೆ. ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ, ವಿಷಯವನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಇದನ್ನ ಬಳಸ್ತೀವಿ. ಅವಾಗ ಆ ಬಳಸುವ ಆ ವಾಕ್ಯದ ಜೋಡಣೆಯ ಏನು ಒಂದು ವಿನ್ಯಾಸ ಇದೆ, ಶೈಲಿ ಇದೆ, ಅದು ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಎರಡು ರೀತಿ ಇದೆ. ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ನಾನು ಕಂಜಂಕ್ಷನ್ಸ್ ಅಂತ ಬರುತ್ತೆ, ಅಂದ್ರೆ ಆ್ಯಂಡ್, ಆರ್, ಬಟ್, ನಾಟ್ ಓನ್ಲಿ ಬಟ್ ಆಲ್ಸೋ, ಆಸ್ ವೆಲ್ ಆಸ್ ಅನ್ನುವ ಶಬ್ದದಿಂದ ಜೋಡಿಸ್ತೀನಿ. ಮತ್ತು ಆ ಶಬ್ದಗಳನ್ನ ಏನ್ ಜೋಡಿಸ್ತೀನೋ ಅದರ ಎರಡೂ ಬದಿಗಿರುವಂತಹ ವಾಕ್ಯಗಳು ಸ್ವತಂತ್ರವಾಗಿ ನಿಂತಿರ್ತವೆ. ಅವು ಸ್ವತಂತ್ರ ವಾಕ್ಯಗಳು. ಅವು ಏನು ಒಂದಕ್ಕೊಂದು ಪೂರಕ ಅಥವಾ ಒಬ್ಬರ ಮೇಲೊಂದು ಆಶ್ರಯವಾಗಿದೆ ಅಂತಲ್ಲ. ಅವೆರಡೂ ಸ್ವತಂತ್ರ ವಾಕ್ಯಗಳು. ನೀವು ಅದಕ್ಕೆ ಇಮಿಡಿಯೇಟ್ಲಿ ಫುಲ್ ಸ್ಟಾಪ್ ಕೊಟ್ಬಿಟ್ರೆ ನಿಂತು ಬಿಡ್ತಾವ, ಆ ಒಂದು ವಾಕ್ಯ ಅಂತ ಅನ್ಸ್ಕೊತದ. ಇನ್ ಗ್ರಾಮರ್ ವಿ ಕಾಲ್ ದಮ್ ಆಸ್ ಕೋಆರ್ಡಿನೇಟ್ ಕ್ಲಾಸಸ್ ಅಂತೀವಿ. ಅಂಥವುಗಳನ್ನ ನಾವು ಮತ್ತು, ಅಥವಾ, ಆದರೆ ಅನ್ನುವ ಶಬ್ದದಿಂದ ಜೋಡಿಸಲ್ತೀವಿ. ಯಾವುವು ಅಂತ. ಇನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂದ್ರೆ ಇದೇ ತರ ಜೋಡಿಸಿರ್ತೀವಿ ವಾಕ್ಯಗಳನ್ನ, ಒಂದಕ್ಕಿಂತ ಹೆಚ್ಚು ವಾಕ್ಯಗಳನ್ನ. ಆದ್ರೆ ಅದರಲ್ಲಿ ಒಂದು ಮೇನ್ ಕ್ಲಾಸ್, ಮುಖ್ಯವಾಕ್ಯ ಅಂತ ಇರ್ತದೆ, ಒಂದು ಸಬಾರ್ಡಿನೇಟ್ ಕ್ಲಾಸ್ ಅಂತ ಇರ್ತದೆ, ಉಪವಾಕ್ಯ ಅಂತ. ಈ ಉಪವಾಕ್ಯ ತನ್ನ ಅರ್ಥಪೂರ್ಣತೆಗಾಗಿ ಈ ಮೇನ್ ಕ್ಲಾಸ್ ಅನ್ನ ಆಶ್ರಯಿಸಿರ್ತದೆ. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸಿನ ಒಂದು ರೀತಿ. ಈಗ ಬಂದಿತ್ತಲ್ಲ, ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ದ ಪ್ರಿನ್ಸಿಪಲ್ಸ್ ವಿಚ್ ಗವರ್ನ್ ದ ಪ್ರೂಫ್ ಆಫ್ ಎ ವಿಲ್ ಆರ್ ವೆಲ್ ಸೆಟಲ್ಡ್. ಇದರಲ್ಲಿ ಮುಖ್ಯವಾಕ್ಯ ದ ಪ್ರಿನ್ಸಿಪಲ್ಸ್ ಆರ್ ವೆಲ್ ಸೆಟಲ್ಡ್. ಇದು ಮೇನ್ ಸೆಂಟೆನ್ಸ್, ಇದು ಮುಖ್ಯವಾಕ್ಯ, ಮೇನ್ ಕ್ಲಾಸ್. ಸಬಾರ್ಡಿನೇಟ್ ಕ್ಲಾಸ್ ಯಾವುದು? ವಿಚ್ ಗವರ್ನ್ ದ ಪ್ರೂಫ್ ಆಫ್ ಅ ವಿಲ್. ಇದನ್ನು ನಾವು ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಅನ್ನುವ ನೌನನ್ನು ಹೊಗಳುತ್ತಾ ಇದೆ. ಸೊ ಈ ಒಂದು ವಿಷಯದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಟ್ರಾನ್ಸ್ಲೇಷನ್ ಅಲ್ಲಿ ಬಹಳ ಉಪಯೋಗಕ್ಕೆ ಬರ್ತದೆ. ಇದನ್ನ ಕರಗತ ಮಾಡ್ಕೋಬೇಕು. ಸೊ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಕಾಂಪೌಂಡ್ ಸೆಂಟೆನ್ಸಸ್ ಮಾಡಬೇಕಾದ್ರೆ ಬಹಳ ಉದ್ದದ ವಾಕ್ಯ ಇದೆ ಅಂತ ನಿಮ್ಗೆ ಅನಿಸಿದಾಗ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇಸ್ ಇಟ್ ಎ ಕಾಂಪೌಂಡ್ ಸೆಂಟೆನ್ಸ್ ಆರ್ ಎ ಕಾಂಪ್ಲೆಕ್ಸ್ ಸೆಂಟೆನ್ಸ್?
ಕಾಂಪೌಂಡ್ ಸೆಂಟೆನ್ಸ್ ಗಳನ್ನ ಟ್ರಾನ್ಸ್ಲೇಟ್ ಮಾಡೋದು ಅಥವಾ ಕಾಂಪೌಂಡ್ ಸೆಂಟೆನ್ಸ್ ಉಳ್ಳಂತಹ ಪ್ಯಾರಾಗಳನ್ನ ಟ್ರಾನ್ಸ್ಲೇಟ್ ಮಾಡೋದು ಈಸಿ. ಏನಾಗ್ತದೆ, ಅದರಲ್ಲಿ ಸ್ವತಂತ್ರ ವಾಕ್ಯಗಳನ್ನ ಕೊಟ್ಟು ಮತ್ತು ಅಂತ ಜೋಡಿಸಿರ್ತಾರೆ. ರಾಮ ಕಾಡಿಗೆ ಹೋಗುತ್ತಾನೆ ಮತ್ತು ರಾವಣನನ್ನು ಸೋಲಿಸುತ್ತಾನೆ. ರಾಮ ಕಾಡಿಗೆ ಹೋಗುತ್ತಾನೆ ಒಂದು ವಾಕ್ಯ, ಇದನ್ನ ಟ್ರಾನ್ಸ್ಲೇಟ್ ಮಾಡ್ಬಿಡುವುದು, ಯೋಚನೆ ಮಾಡೋದು ಬೇಡ ಮುಂದೆ ಏನಿದೆ ಅಂತ. ಆಂಡ್ ಡಿಫೀಟ್ಸ್ ರಾವಣ, ಅದು ಬೇರೆನೇ ವಾಕ್ಯ, ಅದನ್ನು ಟ್ರಾನ್ಸ್ಲೇಟ್ ಮಾಡೋಣ, ಆಮೇಲೆ ಕೂಡಿಸ್ಬೇಡ. ದಟ್ ಬಿಕಮ್ ಸೋ ಮಚ್ ಈಸಿ. ಹಾಗೇನೆ ಇಲ್ಲಿ ನೋಡಿ, ನೀವು ನಾನೇನು ವಾಕ್ಯ ಓದ್ತಾ ಇದ್ವಿ, ದ ಓನಸ್ ಆಫ್ ಪ್ರೂವಿಂಗ್ ದ ವಿಲ್ ಈಸ್ ಆನ್ ದ ಪ್ರಪೌಂಡರ್ ಆಫ್ ದ ವಿಲ್ ಅಂಡ್ ಅಂತಾರೆ. ಅಂಡ್ ಎಡಗಡೆ ಇರುವಂತದ್ದು ಒಂದು ಸ್ವತಂತ್ರವಾದಂತಹ ವಾಕ್ಯ. ಸೊ ನೀವು ಈ ಮುಂದಿಂದು ಓದ್ಕೊಂಡು ಅದನ್ನ ಅದರಲ್ಲಿ ಅಳವಡಿಸ್ಕೊಂಡು ಮಧ್ಯ ತಂದು ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ನೀವು ಮಾಡ್ಬಿಡ್ಬೋದು. ದ ಓನಸ್ ಆಫ್ ಪ್ರೂವಿಂಗ್ ದ ವಿಲ್ ಈಸ್ ಆನ್ ದ ಪ್ರಪೌಂಡರ್ ಆಫ್ ದ ವಿಲ್. ಒಂದು ಮರಣ ಶಾಸನವನ್ನು ಸಾಬೀತುಪಡಿಸುವ ಜವಾಬ್ದಾರಿ ಮರಣ ಶಾಸನದ ನಾವೇನಂತೀವಿ ಅದಕ್ಕೆ, ಪ್ರಪೌಂಡರ್ ಅನ್ಲಿಕ್ಕೆ ದೃಢೀಕರಿಸುವವನ, ಅಥವಾ ಒಂದು ಒಳ್ಳೆಯ ಶಬ್ದ ಇದೆ ಅದಕ್ಕೆ, ಜವಾಬ್ದಾರಿ ಪ್ರತಿಪಾದಕನದ್ದಾಗಿದೆ. ಅದನ್ನು ಯಾರು ಪ್ರತಿಪಾದಿಸ್ತಾರೆ, ಪ್ರಪೌಂಡರ್ ಅಂದ್ರೆ ಪ್ರತಿಪಾದಕ, ಪ್ರತಿಪಾದಿಸು ಟು ಪ್ರಪೌಂಡ್, ಅದರ ಮೇಲೆ ಬಂದಂಥ ಪ್ರಪೌಂಡರ್ ಅಂದ್ರೆ ಪ್ರತಿಪಾದಿಸುವವ. ಸೊ ಒಂದು ಮರಣ ಶಾಸನವನ್ನು ರುಜುವಾತುಪಡಿಸುವ ಜವಾಬ್ದಾರಿ ಅದರ ಪ್ರತಿಪಾದಕನದಾಗಿದೆ. ಮತ್ತು ಅಲ್ಲಿ ಫುಲ್ ಸ್ಟಾಪ್ ಕೊಡೋ ಅವಶ್ಯಕತೆ ಅವ್ರು ಕೊಟ್ಟಿಲ್ಲ, ಮತ್ತು ನಾವು ಬರ್ಕೊಂಡು ಅದನ್ನ ಮರೆತು ಮುಂದಿನ ವಾಕ್ಯಕ್ಕೆ ಹೋಗ್ಬೋದು ಇಂಡಿಪೆಂಡೆಂಟ್ ಆಗಿ. ಮತ್ತು ನೋಡಿ, ಇನ್ ದ ಅಬ್ಸೆನ್ಸ್ ಆಫ್ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಸರೌಂಡಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ವಿಲ್, proof of testamentary capacity and the signature of the testator as required by law is sufficient to discharge the onus. ನೋಡಿ ಎಷ್ಟು ಅಂದ್ರೆ ಶಾರ್ಪ್ ಇದೆ, ಬಿಕಾಸ್ ಬೇರೆ ಆಗ್ತಿದೆ. ಏನ್ ಹೇಳುತ್ತೆ ಇದು? ದ ಓನಸ್ ಅಂದ್ರೆ ಇಲ್ಲಿ ದ ಓನಸ್ ಅಂದ್ರೆ ಆ ಜವಾಬ್ದಾರಿ ಅಂತ. ಯಾವ ಜವಾಬ್ದಾರಿ? ಈಗ ಮಾತಾಡಿದ್ವಲ್ಲ, ಅದನ್ನ ರುಜುವಾತುಪಡಿಸುವ ಜವಾಬ್ದಾರಿ. ಆ ಜವಾಬ್ದಾರಿನೇ ಮುಂದೆ ಮಾತಾಡ್ತಾ ಇದ್ದೀವಿ. ಯಾವಾಗ? ಇನ್ ದ ಅಬ್ಸೆನ್ಸ್ ಆಫ್ ಸಸ್ಪಿಚಿಯಸ್ ಸರ್ಕಮ್ಸ್ಟೆನ್ಸಸ್. ಒಂದು ಏನು ಕಲೆ ಅಂದ್ರೆ, ಏನ್ ನಾವು ಟ್ರಾನ್ಸ್ಲೇಷನ್ ಅಲ್ಲಿ ಕರಗತ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದ್ರೆ, ಈ ಸಣ್ಣ ಸಣ್ಣ ತುಂಡುಗಳನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮೆದುಳಿನಲ್ಲಿ ಮಾಡಿಕೊಂಡು ಅವುಗಳ ನಂತರ ಜೋಡಿಸುವ ಕಲೆ, ವ್ಯಾಕರಣಬದ್ಧವಾಗಿ ಅದನ್ನು ಕಲ್ಕೋಬೇಕು. ಇನ್ ದ ಅಬ್ಸೆನ್ಸ್ ಆಫ್ ಸಸ್ಪಿಚಿಯಸ್ ಸರ್ಕಮ್ಸ್ಟೆನ್ಸಸ್ ಸರೌಂಡಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ವಿಲ್ ಅಂದ್ರೆ, ಈ ಮರಣ ಶಾಸನ ಜಾರಿ ಮಾಡುವಂತಹ, ತಯಾರಿ ಮಾಡುವಂತಹ ಸಂದರ್ಭದಲ್ಲಿ, ರಚಿಸುವ ಸಂದರ್ಭದಲ್ಲಿ, ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಸಂಶಯಾಸ್ಪದ ಸನ್ನಿವೇಶಗಳನ್ನು, ಇನ್ ದ ಅಬ್ಸೆನ್ಸ್ ಆಫ್ ಅಂದರೆ ಈ ಮರಣ ಶಾಸನವನ್ನು ರಚಿಸುವ ಸಂದರ್ಭದಲ್ಲಿ ಮೂಡುವಂತಹ ಸಂಶಯಾಸ್ಪದ ಸನ್ನಿವೇಶಗಳ ಅನುಪಸ್ಥಿತಿಯಲ್ಲಿ ಅಂದ್ರೆ ಅವು ಇಲ್ಲ. ಅಬ್ಸೆನ್ಸ್, ಪ್ರೆಸೆನ್ಸ್ ಉಪಸ್ಥಿತಿ, ಅಬ್ಸೆನ್ಸ್ ಅನುಪಸ್ಥಿತಿ. ಸೊ ಇಷ್ಟು ಒಂದು ಮಾಡಿ ಇಟ್ಕೊಂಡ್ರಿ ತುಂಡು, ಯಾಕಂದ್ರೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದೆ ಮುಂದೆ. ಅನುಪಸ್ಥಿತಿಯಲ್ಲಿ ಪ್ರೂಫ್ ಆಫ್ ಟೆಸ್ಟಮೆಂಟರಿ ಕೆಪಾಸಿಟಿ and signature of the testator as required by the law. Proof of testamentary capacity, ಮರಣ ಶಾಸನವನ್ನು ರಚಿಸಬಲ್ಲ ಸಾಮರ್ಥ್ಯ ಮತ್ತು ಕಾನೂನಿಗೆ ಅವಶ್ಯ
ಅವಶ್ಯಕವಾಗಿರುವ ರೀತಿಯಲ್ಲಿರುವ ಅವನ ಹಸ್ತಾಕ್ಷರ. ಇಷ್ಟಿಷ್ಟೇ ತುಂಡು ತುಂಡು ನಾನು ಬ್ರೈನ್ ನಲ್ಲಿ ಕೂಡಿಸ್ತಾ ಇದ್ದೀನಿ. ಈಗ ಹಸ್ತಾಕ್ಷರ ಈಸ್ ಸಫಿಶಿಯಂಟ್ ಇಲ್ಲಿ ಬಂತು ನೋಡಿ. ಈಸ್ ಇದು ಸಾಕು. ಏನೆಲ್ಲ ಸಾಕು? ಇದು ನನ್ನ ಕರ್ತೃಯವಲ್ಲ, ಇವೆಲ್ಲ ಸಾಕು ಅಂದಂಗೆ. ಈ ಸಫಿಶಿಯಂಟ್ ಟು ಡಿಸ್ಚಾರ್ಜ್ ದ ಓನಸ್. ಟು ಡಿಸ್ಚಾರ್ಜ್ ನಿರ್ವಹಿಸಲು. ಏನ್ ನಿರ್ವಹಿಸ್ಬೇಕು ನಾನು? ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಲು. ಯಾವ ಜವಾಬ್ದಾರಿ? ನನ್ನ ವಿಲ್ ಅನ್ನ ಸಾಬೀತುಪಡಿಸುವ ಜವಾಬ್ದಾರಿ ನಿರ್ವಹಿಸಲು. ಸೊ ಈ ಎಲ್ಲ ತುಂಡುಗಳನ್ನ ನಾನೀಗ ಒಂದು ಶಿಸ್ತಿನಲ್ಲಿ ಜೋಡಿಸ್ಬೇಕಾಗಿದೆ. ನೋಡಿ, ಹಾಗೂ ಒಂದು ಮರಣ ಶಾಸನವನ್ನು ಕಾರ್ಯಗತಗೊಳಿಸಿದ ಸನ್ನಿವೇಶದ ಬಗ್ಗೆ, ರಚಿಸಿದ ಸನ್ನಿವೇಶದ ಬಗ್ಗೆ, ಜಾರಿ ಮಾಡಿದ ಸನ್ನಿವೇಶದ ಬಗ್ಗೆ ಯಾವುದೇ ಸಂಶಯದ ಅನುಪಸ್ಥಿತಿಯಲ್ಲಿ ಒಂದು ಮರಣ ಶಾಸನವನ್ನು ಕಾರ್ಯಗತಗೊಳಿಸುವ ಮರಣ ಶಾಸಕನ ಸಾಮರ್ಥ್ಯದ ರುಜುವಾತು, ಪ್ರೂಫ್, ರುಜುವಾತು ಅಂದ್ರೆ ಅವನಿಗೆ ಸಾಮರ್ಥ್ಯ, ಅವನು ಸಮರ್ಥನಿದ್ದ, ಅವನಿಗೆ ಯಾವುದೇ ತೊಂದರೆ ಇರಲಿಲ್ಲ. ಕಾನೂನಾತ್ಮಕ ಅವಶ್ಯಕತೆಗಳಿಗನುಸಾರವಾದ ಮರಣ ಶಾಸನದ ಹಸ್ತಾಕ್ಷರ ಈ ಒಂದು ಜವಾಬ್ದಾರಿಯನ್ನು ನೀಗಿಸುವಲ್ಲಿ ಸಮರ್ಪಕವಾಗಿದೆ. ಅಂದ್ರೆ ಇವೆಲ್ಲ ದೇ ಕಮ್ ಹ್ಯಾಂಡಿ. ಸಾಬೀತುಪಡಿಸುವಾಗ ನಮಗೇನೆಲ್ಲ ಇರಬೇಕು ಅಂತ ಹೇಳ್ತಾರೆ. ಅವನ ಅದರಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ. ಏನು? ಮರಣ ಶಾಸನ ರಚಿಸುವಾಗ ಯಾವುದೇ ಸಂಶಯಾಸ್ಪದ ಸನ್ನಿವೇಶಗಳು ಇಲ್ಲ ಅಂದಾಗ ಈ 2 ಪಾಯಿಂಟ್ಗಳನ್ನಾದ್ರೂ ನಾನು ಮಾಡಲೇಬೇಕು ಅಂತ ಬೇರೆ ಆಕ್ಟ್ ಹೇಳ್ತದೆ. ಅದನ್ನೇ ಇಲ್ಲಿ ಈ ಜಡ್ಜ್ಮೆಂಟ್ ಅಲ್ಲಿ ತಗೊಂಡಿದ್ದಾರೆ. ಸೊ ಇದು ನೋಡ್ಲಿಕ್ಕೆ ಬಹಳ ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಏನೋ ಅನ್ಸ್ಬೋದು, ಆದ್ರೆ ಇಲ್ಲಿ ನಾನು ಮೊದ್ಲೇನು ಒಂದೊಂದೇ ತುಂಡನ್ನ ಬ್ರೈನ್ ನಲ್ಲಿ ಇಟ್ಕೊಂಡಲ್ಲ, ಅದನ್ನೇ ಜೋಡಿಸಿದ್ದೀನಿ. ಮತ್ತು ನಾನು ಯಾವ ಪ್ರಿನ್ಸಿಪಲ್ ಮೇಲೆ ಜೋಡಿಸಿದೆ? ಅದೇ ನನ್ನ ಹಳೆಯ ಪ್ರಿನ್ಸಿಪಲ್. ಕನ್ನಡದಲ್ಲಿ ಬರಿಬೇಕಾದ್ರೆ ಮೊದಲು ಕರ್ತೃ, ಕರ್ಮ, ಆಮೇಲೆ ಕ್ರಿಯಾಪದ. ನೀಗಿಸಲು ಸಮರ್ಪಕವಾಗಿದೆ ಅನ್ನುವ ನಾನು ಕ್ರಿಯಾಪದ. ಅದನ್ನೇ ಇಂಗ್ಲಿಷ್ ನಲ್ಲಿ ಅವರು ಮೊದಲು ಕೊಟ್ಟಿರ್ತಾರೆ. ಬಿಕಾಸ್ ಅದರಲ್ಲಿ ಆ ಶಿಸ್ತಿದೆ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟಿವ್. ಓಕೆ, ನಾನು ಇನ್ನೊಂದ್ಸರಿ ಓದ್ತೀನಿ. ಸಂಬಡಿ ಈಸ್ ನೋಟಿಂಗ್ ಇಟ್ ಡೌನ್. ಹಾಗೂ ಒಂದು ಮರಣ ಶಾಸನವನ್ನು ಕಾರ್ಯಗತಗೊಳಿಸಿದ ಸನ್ನಿವೇಶದ ಬಗ್ಗೆ ಯಾವುದೇ ಸಂಶಯದ ಅನುಪಸ್ಥಿತಿಯಲ್ಲಿ ಒಂದು ಮರಣ ಶಾಸನವನ್ನು ಕಾರ್ಯಗತಗೊಳಿಸುವ ಮರಣ ಶಾಸಕನ ಸಾಮರ್ಥ್ಯದ ರುಜುವಾತು, ಕಾನೂನಾತ್ಮಕ ಅವಶ್ಯಕತೆಗಳಿಗನುಸಾರವಾದ ಮರಣ ಶಾಸಕನ ಹಸ್ತಾಕ್ಷರ ಈ ಒಂದು ಜವಾಬ್ದಾರಿ ಅಂದ್ರೆ ದ ಓನಸ್ ಅಂತ ಇದೆಯಲ್ಲ, ಅದು ಆ ಜವಾಬ್ದಾರಿಯನ್ನು, ಈ ಜವಾಬ್ದಾರಿಯನ್ನು ಅಂತ ತಾವು ಬರಿಬಹುದು. ಈ ಒಂದು ಜವಾಬ್ದಾರಿಯನ್ನು ನೀಗಿಸುವಲ್ಲಿ ಸಮರ್ಪಕವಾಗಿದೆ ಅಥವಾ ಈ ಒಂದು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನೀಗಿಸುತ್ತದೆ, ನಿಭಾಯಿಸುತ್ತದೆ ಅಂದ. ಸುಲಭವಾಗಿ ಹೇಳ್ತೀರಾ ಸರ್? ಸ್ವಲ್ಪ ಕನ್ನಡದಲ್ಲಿ ಸುಲಭವಾಗಿ ಹೇಳಿ ಸರ್. ಓಕೆ, ಶೋರ್. ನೋಡಿ, ಅದರ ಮುಂದಿನ ನಾನು ಹೇಳಿ ಮ್ಯಾಮ್. ಸರ್, ದ ಓನರ್ಸ್ ಆಫ್ ಪ್ರೂವಿಂಗ್ ದ ವಿಲ್ ಇಂದ ಹೇಳಿ ಸರ್. ಓಕೆ, ಶೋರ್. ಯಾ ನೋಡಿ, ಈಗ ಕೇಳ್ತಾ ಇದ್ರಲ್ಲ, ಅವ್ರೇನಂತ ಇದ್ದಾರೆ, ನೀವು ಅಲ್ಲಿಂದ ಹೇಳಿ. ಎಲ್ಲಿಂದ? ದ ಓನರ್ಸ್ ಆಫ್ ಪ್ರೂವಿಂಗ್ ದ ವಿಲ್, ಅಲ್ಲಿಂದ ಹೇಳಿ ಅಂತ. ರೈಟ್? ನೋಡಿ, ನಾನು ಹೇಳ್ತೀನಿ ಈಗ, ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಒಂದು ಮರಣ ಶಾಸನವನ್ನು ಸಾಬೀತುಪಡಿಸುವ ಜವಾಬ್ದಾರಿ ಅದರ ಪ್ರತಿಪಾದಕನದಾಗಿರುತ್ತದೆ. ಇದು ನನ್ನ ಹಿಂದಿನ ವಾಕ್ಯ, ಹೌದಾ? ಹಾಗೂ, ಯಾಕೆಂದ್ರೆ ಆಂಡ್ ಅಂತ ಕೊಟ್ಟಿದ್ದಾರೆ, ನಾನು ಫುಲ್ ಸ್ಟಾಪ್ ಕೊಟ್ಟಿಕ್ಕಿಲ್ಲ ಅದಾದ್ಮೇಲೆ. ಅದಕ್ಕೆ ಆಂಡ್ ಅನ್ನೋದನ್ನ ಮತ್ತು ಅಥವಾ ಹಾಗೂ ಒಂದು ಮರಣ ಶಾಸನವನ್ನು ಕಾರ್ಯಗತಗೊಳಿಸಿದ, ಯಾಕಂದ್ರೆ ಈಗಾಗಲೇ ಆಗ ಹೋಗಿರುತ್ತದು,
ಕಾರ್ಯಗತಗೊಳಿಸಿದ ಸನ್ನಿವೇಶದ ಬಗ್ಗೆ ಯಾವುದೇ ಸಂಶಯದ ಅನುಪಸ್ಥಿತಿಯಲ್ಲಿ, ಅದಕ್ಕೊಂದು ಪ್ರೀ ಕಂಡೀಷನ್ ಇದೆ, ಯಾವುದೇ ಸಂಶಯದ ಅನುಪಸ್ಥಿತಿಯಲ್ಲಿ ಒಂದು ಮರಣ ಶಾಸನವನ್ನು ಕಾರ್ಯಗತಗೊಳಿಸುವ ಮರಣ ಶಾಸಕನ ಸಾಮರ್ಥ್ಯದ ರುಜುವಾತು, ದ ಕೆಪಾಸಿಟಿ ಆಫ್ ಅ ಟೆಸ್ಟೇಟರ್ ರುಜುವಾತು, ಕಾನೂನಾತ್ಮಕ ಅವಶ್ಯಕತೆಗಳ ಅನುಸಾರವಾದ ಮರಣ ಶಾಸಕನ ಹಸ್ತಾಕ್ಷರ, ದ ಸಿಗ್ನೇಚರ್ ಆಫ್ ದ ಟೆಸ್ಟೇಟರ್ ಆಸ್ ಪರ್ ಲಾ, ಈ ಒಂದು ಜವಾಬ್ದಾರಿಯನ್ನು ನೀಗಿಸುವಲ್ಲಿ ಸಮರ್ಪಕವಾಗಿದೆ. ಇವು ಎರಡು ಈ ಒಂದು ಜವಾಬ್ದಾರಿ, ಯಾವುದು ವಿಲ್ ಅನ್ನ ಪ್ರೂವ್ ಮಾಡುವ ಜವಾಬ್ದಾರಿಯನ್ನ ನೀಗಿಸುವಲ್ಲಿ, ಇದನ್ನ ನಿಭಾಯಿಸುವಲ್ಲಿ ಸಮರ್ಪಕವಾಗಿದೆ. ಅಂದ್ರೆ ಇವೆರಡು ಮಾಡಿಬಿಟ್ರೆ ಸಾಕು ಅಂತ. ಯಾವಾಗ ಯಾವುದೇ ಸಂಶಯಕ್ಕೆ ಎಡೆ ಮಾಡಿಕೊಡುವಂತ ಸನ್ನಿವೇಶಗಳ ಅನುಪಸ್ಥಿತಿಯಲ್ಲಿ ಅಂತ ಹೇಳಿದ್ರೆ, ರೈಟ್. ಆಮೇಲೆ ಈಗ ಹಾಗಾದ್ರೆ ಸಂಶಯ ಇದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ತಗೋತಾರ. Where, however, there are suspicious circumstances, the onus is on the propounder of the will to explain them to the satisfaction of the court before it accepts the will as genuine. ಒಂದು ವೇಳೆ ಸಂಶಯಾತ್ಮಕ ಸನ್ನಿವೇಶಗಳು ಇದ್ದರೆ, ವೇರ್ ಹವೆವರ್ ಅಂದಂಗೆ ಒಂದು ಪಕ್ಷ, ಒಂದು ವೇಳೆ ಅಂದಂಗೆ ಒಂದು ಪಕ್ಷ, ದೇರ್ ಆರ್ ಸಸ್ಪೀಸಿಯಸ್ ಸರ್ಕಮ್ಸ್ಟೆನ್ಸಸ್, ಒಂದು ವೇಳೆ ಸಂಶಯಾಸ್ಪದ ಸನ್ನಿವೇಶಗಳು ಸಂದರ್ಭಗಳು ಇದ್ದರೆ, ದ ಓನಸ್ ಈಸ್ ಆನ್ ದ ಪ್ರಪೌಂಡರ್, ಅಂದ್ರೆ ನಾನು ತುಂಡು ತುಂಡು ಮಾಡ್ತಾ ಇದ್ದೀನಿ, ಆಮೇಲೆ ಕೂಡಿಸೋಣ. ದ ಓನಸ್ ಈಸ್ ಆನ್ ದ ಪ್ರಪೌಂಡರ್, ಭಾರ ಪ್ರತಿಪಾದಕನ ಮೇಲಿದೆ. ಪ್ರಪೌಂಡರ್ ಆಫ್ ದ ವಿಲ್, ಮರಣ ಶಾಸನದ ಪ್ರತಿಪಾದಕನ ಮೇಲಿದೆ. ಓಕೆ, ವಿಲ್ ಎದಕ್ಕಿದೆ? ಟು ಎಕ್ಸ್ಪ್ಲೇನ್ ದೆಮ್, ಇದನ್ನು ವಿವರಿಸುವ ಜವಾಬ್ದಾರಿ, ಭಾರ ಯಾರಿಗೆ? ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಕೋರ್ಟ್, ನ್ಯಾಯಾಲಯಕ್ಕೆ ಸಮಾಧಾನ ಪಡಿಸುವಂತಹ, ಸಮಾಧಾನವಾಗುವ ರೀತಿಯಲ್ಲಿ ವಿವರಿಸುವ ಜವಾಬ್ದಾರಿ ಇದೆ. ಓಕೆ, ಬಿಫೋರ್ ಇಟ್ ಅಕ್ಸೆಪ್ಟ್ಸ್ ದ ವಿಲ್, ಯಾರು ಅಕ್ಸೆಪ್ಟ್ ಮಾಡಬೇಕು? ನ್ಯಾಯಾಲಯ. ಸೊ ನ್ಯಾಯಾಲಯ ಈ ಒಂದು ಮರಣ ಶಾಸನವನ್ನು ಕಾನೂನುಬದ್ಧ ಎಂದು ಒಪ್ಪಿಕೊಳ್ಳುವ ಪೂರ್ವದಲ್ಲಿ ಅದಕ್ಕೆ ಸಮಾಧಾನವಾಗುವ ರೀತಿಯಲ್ಲಿ ಮನದಟ್ಟು ಮಾಡಿಕೊಡುವ ಜವಾಬ್ದಾರಿ ಈ ಒಂದು ಮರಣ ಶಾಸಕನ ಮೇಲಿದೆ. ಮರಣ ಶಾಸನದ ಪ್ರತಿಪಾದಕನ ಮೇಲಿದೆ. ಇದು ಯಾವಾಗ ಬರುತ್ತೆ ಪ್ರಶ್ನೆ ಅಂದ್ರೆ, ವೇರ್ ಹವೆವರ್ ದೇರ್ ಆರ್ ಸಸ್ಪೀಸಿಯಸ್ ಸರ್ಕಮ್ಸ್ಟೆನ್ಸಸ್, ಒಂದು ವೇಳೆ ಅಲ್ಲಿ ಸಂಶಯಾಸ್ಪದ ಸಂದರ್ಭಗಳು ಇದ್ದರೆ. ಇದನ್ನ ನಾನೀಗ ಒಂದು ಎಲ್ಲ ತುಂಡುಗಳನ್ನ ನನ್ನ ಕನ್ನಡದ ವ್ಯಾಕರಣಬದ್ಧವಾಗಿ ಜೋಡಿಸ್ಬೇಕು. ಇದು ಇಂಗ್ಲಿಷ್ನಲ್ಲಿ ನನಗೆಲ್ಲ ತುಂಡಿನ ಗೊತ್ತಾಯ್ತು, ಇದನ್ನು ನಾನು ಜೋಡಿಸ್ಬೇಕು. ಆವಾಗ ಸ್ವಲ್ಪ ನೋಡ್ಕೊಳ್ಳಿ. ಒಂದು ವೇಳೆ ಸಂಶಯಾಸ್ಪದ ಸನ್ನಿವೇಶಗಳು ಇದ್ದರೆ ಅಥವಾ ಉದ್ಭವಿಸದಲ್ಲಿ ಅಂದಾಗ ಅದನ್ನು ದಿಟವೆಂದು, ಸತ್ಯವೆಂದು, ಜನ್ಯೂನ್ ಅಂತೀವಲ್ಲ ನಾವು, ಅದನ್ನು ದಿಟವೆಂದು ನ್ಯಾಯಾಲಯ ಒಪ್ಪಿಕೊಳ್ಳುವಂತೆ, ಅದಕ್ಕೆ ಮನದಟ್ಟಾಗುವಂತೆ ವಿವರಿಸುವ ಜವಾಬ್ದಾರಿ ಅದರ ಪ್ರತಿಪಾದಕನದಾಗಿದೆ. ಯಾವಾಗ? ಅದು ದಿಟವೆಂದು ನಂಬುವ ಪೂರ್ವದಲ್ಲಿ, ಅದನ್ನು ದಿಟವೆಂದು ನಂಬಿಸಲಿಕ್ಕೆ ಯಾರಿಂದ? ನ್ಯಾಯಾಲಯದಿಂದ. ನ್ಯಾಯಾಲಯಕ್ಕೆ ಮನದಟ್ಟಾಗುವಂತೆ ಹೇಳುವ ಜವಾಬ್ದಾರಿ ಪ್ರತಿಪಾದಕನದಾಗಿದೆ.
ಅಂತ ನೋಡಿ. ಇನ್ನೊಂದ್ಸರಿ ನಾನು ಇದನ್ನ ಈ ವಾಕ್ಯವನ್ನ ನಿಧಾನವಾಗಿ ಓದ್ತೀನಿ, ಸೊ ದಟ್ ಯು ಕ್ಯಾನ್ ನೋಟ್ ಡೌನ್. ಒಂದು ವೇಳೆ ಸಂಶಯಾಸ್ಪದ ಸನ್ನಿವೇಶಗಳು ಉದ್ಭವಿಸಿದಲ್ಲಿ, ಸಂಶಯಾಸ್ಪದ ಸನ್ನಿವೇಶಗಳು ಇದ್ದಲ್ಲಿ ಅದನ್ನು ದಿಟವೆಂದು, ದಿಟ ಅಂದ್ರೆ ಸತ್ಯ, ಜನಿವು, ದಿಟವೆಂದು ನ್ಯಾಯಾಲಯ ಒಪ್ಪಿಕೊಳ್ಳುವಂತೆ, ಅದಕ್ಕೆ ಮನದಟ್ಟಾಗುವಂತೆ ವಿವರಿಸುವ ಜವಾಬ್ದಾರಿ ಅದರ ಪ್ರತಿಪಾದಕನದ್ದಾಗಿದೆ ಅಂತ ತಗೋಬೇಕು ಸೆಂಟೆನ್ಸ್. ಓಕೆ, ದೆನ್ ಲೆಟ್ us see. Wherever the caveator alleges undue influence, fraud and coercion, the onus is on him to prove the same. ಒಂದು ವೇಳೆ ಕೇವಿಯೇಟರ್ ಅಂತಾನೆ ಕನ್ನಡದಲ್ಲೂ ಬಳಸ್ತಾರೆ ಒಂದೊಂದು ಸಾರಿ, ಅಥವಾ ತಡೆಯಾಜ್ಞೆ ಬೇಡುವವ, ಅವನಿಗೆ ಒಂದು ವೇಳೆ ಏನಾಗ್ತದೆ, ವೆರೆವರ್ ದ ಕೇವಿಯೇಟರ್ ಅಲೈಜಸ್, ನೋಡಿ ಕೇವಿಯೇಟರ್ ಇದು ಸಬ್ಜೆಕ್ಟ್ ಆಯ್ತು, ಅಲೆಜಸ್ ಇದು ವರ್ಬ್ ಆಯ್ತು, ದೋಷಾರೋಪಣೆ ಮಾಡುತ್ತಾನೆ ಅಲೆಜಸ್. ಸೊ ವೆರೆವರ್ ದ ಕೇವಿಯೇಟ್ ಅಲೆಜಸ್, ಏನು ದೋಷಾರೋಪಣೆ ಮಾಡ್ತಾನೆ, ಆಫ್ ಅನ್ಡ್ಯೂ ಇನ್ಫ್ಲೂಯೆನ್ಸ್, ಪ್ರಭಾವ, ಇನ್ಫ್ಲೂಯೆನ್ಸ್, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂದ್ರೆ ಯೋಗ್ಯವಲ್ಲದ, ಅಯೋಗ್ಯ, ಅನುಚಿತ ಪ್ರಭಾವ, ವೆರಿ ಕರೆಕ್ಟ್. ಸೊ ಅನುಚಿತ ಪ್ರಭಾವ, ಫ್ರಾಡ್, ಮೋಸ, ಮತ್ತು ಕೊಯಿರ್ಷನ್, ಒತ್ತಾಯ, ಒತ್ತಾಯ, ಇವುಗಳ ಏನಾದ್ರೂ ಆಪಾದನೆ, ತಡೆಯಾಜ್ಞೆ ಒಡ್ಡುವವ ಕೇವಿಯೇಟರ್ ಮಾಡ್ತಾ ಇದ್ರೆ, ದ ಓನಸ್ ಈಸ್ ಆನ್ ಹಿಮ್ ಟು ಪ್ರೂವ್ ದ ಸೇಮ್, ಇದನ್ನು ರುಜುವಾತುಪಡಿಸುವ ಜವಾಬ್ದಾರಿ ಅವನದೇ ಆಗಿದೆ, ಅವನದೇ ಮೇಲಿದೆ ಅಂದಾಗ, ತಡೆಯಾಜ್ಞೆ ಒಡ್ಡುವವನ ಮೇಲಿದೆ, ಕೇವಿಯೇಟರ್ನ ಮೇಲಿದೆ ಅಂದಾಗ. ಸೊ ಇದನ್ನ ನಾನು ಈ ರೀತಿ ಬರಿಬಹುದು. ಸರ್, ಕೇವಿಯೇಟರ್ ಮೀನ್ಸ್ ಎಚ್ಚರಿಕೆದಾರ ಅಂತ ಬರುತ್ತೆ. ಎಚ್ಚರಿಕೆದಾರ, ತಡೆ ಒಡ್ಡುವವ. ಎಲ್ಲೆಲ್ಲಿ ತಡೆ ಅರ್ಜಿದಾರ ಅನಾವಶ್ಯಕ ಅಥವಾ ಅನುಚಿತ ಪ್ರಭಾವ, ಮೋಸ ಮತ್ತು ಒತ್ತಡಗಳನ್ನು ಸಂಶಯಿಸುತ್ತಾನೋ, ಒತ್ತಡಗಳ ಬಗ್ಗೆ ಅಪವಾದ ಮಾಡುತ್ತಾನೋ, ಅಲ್ಲೆಲ್ಲ ಅದನ್ನು ಸಾಬೀತುಪಡಿಸುವ ಭಾರ ಅವನ ಮೇಲೆಯೇ ಇರುತ್ತದೆ. ಟು ಪ್ರೂವ್ ದ ಸೇಮ್ ಅನ್ನುವ ಒಂದು ಸ್ಪಿರಿಟ್ ಬರ್ಬೇಕಂದ್ರೆ ಅವನ ಮೇಲೆಯೇ, ಅಂದ್ರೆ ನಾವು ಮತ್ತೆ ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ, ನ್ಯಾಯಾಲಯನೂ ಇಲ್ಲ, ಅದರ ಪ್ರಪೌಂಡರು ಇಲ್ಲ, ಯಾರು ಅಂತಾರೆ ದೋಷಾರೋಪಣೆ ಮಾಡ್ತಾರೆ ಅವನ ಮೇಲೆ ಇದೆ ಅಂತ ಹೇಳ್ದಂಗೆ. ರೈಟ್, ದೆನ್ say even where there are no such pleas but the circumstances give rise to doubts, comma, it is for the propounder of the will to satisfy the conscience of the court. Even where there are no such pleas but the circumstances give rise to doubts, it is for the propounder of the will to satisfy the conscience of the court. ಕಾನ್ಸೈನ್ಸ್, ಮನಸ್ಸಾಕ್ಷಿ, ಅಂತರಾಳ, ಅಂತರ್ಧ್ವನಿ. ಸೊ ನೋಡಿ, ಈ ಎಲ್ಲ ತುಂಡುಗಳನ್ನ ನಾನು ಹೇಗೆ ಜೋಡಿಸುವ ಪ್ರಯತ್ನ ಮಾಡ್ತೀನಿ ಅಂತ. ಇಂತಹ ಅರ್ಜಿಗಳು, ಅಪವಾದಗಳು ಇಲ್ಲದೆ ಹೋದರೂ ಸನ್ನಿವೇಶಗಳು ಸಂಶಯಕ್ಕೆ ಎಡೆಮಾಡಿಕೊಡುವಂತಹದ್ದಾಗಿದ್ದರೆ ನ್ಯಾಯಾಲಯದ ಆತ್ಮಸಾಕ್ಷಿಯನ್ನು ಅಥವಾ ಅಂತರಾಳವನ್ನು
ತಣಿಸುವ ಜವಾಬ್ದಾರಿ ಅದರ ಪ್ರತಿಪಾದಕನದಾಗಿದೆ. ಮುಂದೆ ಏನು ಅಂತಹ ಸನ್ನಿವೇಶಗಳು ಅಂತ ಹೇಳುತ್ತದೆ ಬೇರೆ ಆಕ್ಟ್. ದ ಸಸ್ಪೀಸಿಯಸ್ ಸರ್ಕಮ್ಸ್ಟಾನ್ಸಸ್ ಮೇ ಬಿ ಇರಬಹುದು. ಏನಿರಬಹುದು? ಆಸ್ ಟು ದ ಜೆನ್ಯೂನ್ನೆಸ್ of the signature of the testator, the condition of the testator's mind, the depositions made in the will being unnatural, improbable or unfair in the light of relevant circumstances, or there might be other indications in the will to show that the testator's mind was not free. ಹೌದಾ? ಸೊ ಇವೆಲ್ಲ ಏನು ಶಬ್ದಗಳಿದೆ ಇದನ್ನು ನಾವು ತಿಳ್ಕೋಬಹುದು. ಯಾವುದು? ಅನ್ಫೇರ್, ಅನ್ಯಾಚುರಲ್, ಇಂಪ್ರೊಬೆಬಲ್. ಇದನ್ನ ಒಂದು ವಾಕ್ಯದಲ್ಲಿ ರಚನೆ ಮಾಡಲಿಕ್ಕೆ ಪ್ರಾಕ್ಟೀಸ್ ಬೇಕಾಗ್ತದೆ. ಸ್ವಲ್ಪ ಗ್ರಾಮರ್ ನಾಲೆಜ್ ಬೇಕಾಗ್ತದೆ. ಅದನ್ನ ನಾನೇ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ ರೀತಿ ತುಂಡು ತುಂಡುಗಳನ್ನ ಮಾಡ್ಕೊಳ್ಳಿ, ಆಮೇಲೆ ಒಂದು ವಾಕ್ಯವಾಗಿ ಅದನ್ನ ಹೊಂದಿಸ್ರಿ ಅಂತ. ಸೊ ಕುರಿತಾದ ಹೌದಾ ಪ್ರತಿಪಾದಕವಾಗಿದೆ. ಸಂಶಯಾಸ್ಪದ ಸನ್ನಿವೇಶಗಳೆಂದರೆ ಮರಣಶಾಸಕನ ಹಸ್ತಾಕ್ಷರದ ಸತ್ಯಾಸತ್ಯತೆಗೆ ಕುರಿತಾದ, ಮರಣಶಾಸಕನ ಮನಸ್ಥಿತಿಗೆ ಸಂಬಂಧಿಸಿದ, ಅಥವಾ ಆ ಒಂದು ಸನ್ನಿವೇಶದಲ್ಲಿ ಮರಣಶಾಸನದ ವಿನ್ಯಾಸ ಅಸ್ವಾಭಾವಿಕ, ಅಸಂಭವನೀಯ ಮತ್ತು ನ್ಯಾಯಸಮ್ಮತವಾಗಿರದೇ ಇರುವ, ಇಲ್ಲವೇ ಮರಣಶಾಸಕನ ಮನಸ್ಸು ಮುಕ್ತವಾಗಿರದ ಕುರುಹುಗಳು ಕಂಡುಬರುವುದಾಗಿದೆ. ಈಗ ಆ ಒಂದು ಜೆನ್ಯೂನ್ನೆಸ್ ಅಥವಾ ಅವು ಯಾವ ಸನ್ನಿವೇಶಗಳು, ಸಂಶಯಾಸ್ಪದಕ ಸನ್ನಿವೇಶಗಳು ಅಂದ್ರೆ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದ್ಸರಿ ಓದ್ತೀನಿ, ಯಾರಾದ್ರೂ ನೋಟ್ ಮಾಡ್ತಾ ಇದ್ರೆ. ಸಂಶಯಾಸ್ಪದ ಸನ್ನಿವೇಶಗಳೆಂದರೆ ಮರಣಶಾಸನದ ಹಸ್ತಾಕ್ಷರದ ಸತ್ಯಾಸತ್ಯತೆಗೆ ಕುರಿತಾದ, ಜೆನ್ಯೂನ್ನೆಸ್ ಆಫ್ ದ ಸಿಗ್ನೇಚರ್, ಮರಣಶಾಸಕನ ಮನಸ್ಥಿತಿಗೆ ಸಂಬಂಧಿಸಿದ, ಅಥವಾ ಆ ಒಂದು ಸನ್ನಿವೇಶದಲ್ಲಿ ಮರಣಶಾಸನದ ವಿನ್ಯಾಸ ಅಥವಾ ವಿನ್ಯಾಸ ಅಸ್ವಾಭಾವಿಕ, ಅಸಂಭವನೀಯ ಮತ್ತು ನ್ಯಾಯಸಮ್ಮತವಾಗಿರದೇ ಇರುವ, ಇಲ್ಲವೇ ಮರಣಶಾಸಕನ ಮನಸ್ಸು ಮುಕ್ತವಾಗಿರದ ಕುರುಹುಗಳು. ಆ ಥರ ಒಂದೇನಾದ್ರು ಸಿಗ್ನಲ್ ಕೊಡ್ತಾ ಇದ್ರೆ ಕುರುಹುಗಳು ಕಂಡು ಬರುವುದಾಗಿದೆ. ಇವೆಲ್ಲವುಗಳು ಅಸ್ವಾಭಾವಿಕ ಅಥವಾ ಆ ಮರಣಶಾಸನದ ಸಂಶಯಾಸ್ಪದ ಸನ್ನಿವೇಶಗಳು. ನಂತರ indications in the will show that the testator's mind was not free. In such a case, the courts, ನೋಡಿ ಮತ್ತೆ ನಾನು ನಿಮ್ಮ ಲಕ್ಷ್ಯವನ್ನ ಇಲ್ಲಿ ಸೆಳಿತೀನಿ. ದ ಕೋರ್ಟ್ಸ್ ಅನ್ನುವುದು ಸಬ್ಜೆಕ್ಟ್. ಇನ್ ಸಚ್ ಎ ಕೇಸ್, ಈ ಸಂದರ್ಭದಲ್ಲಿ, ಇಂಥ ಪ್ರಸಂಗದಲ್ಲಿ, ದ ಕೋರ್ಟ್ಸ್, ನ್ಯಾಯಾಲಯಗಳು, ವುಡ್ ನ್ಯಾಚುರಲಿ ಎಕ್ಸ್ಪೆಕ್ಟ್, ಸ್ವಾಭಾವಿಕವಾಗಿ ನಿರೀಕ್ಷಿಸುತ್ತವೆ. ಮುಗಿತಿಲ್ಲಿಗೆ. ಏನ್ ನಿರೀಕ್ಷಿಸ್ತವೆ ಅನ್ನೋದು ಮುಂದೆ ಹೇಳಬೇಕು. That all the legitimate suspicion should be completely removed before the document is accepted as the last will of the testator. ಮರಣಶಾಸಕನ ಇದು ಕೊನೆಯ ಮರಣಶಾಸನ ಎಂದು ಒಪ್ಪಿಕೊಳ್ಳುವ ಪೂರ್ವದಲ್ಲಿ, ಪೂರ್ವದಲ್ಲಿ ಇದನ್ನ ರಿಮೂವ್ಡ್, ತೆಗೆದು ಹಾಕಬೇಕು, ಅಳಿಸಿ ಹಾಕಬೇಕು. ಏನನ್ನ? ನ್ಯಾಚುರಲಿ ಎಕ್ಸ್ಪೆಕ್ಟ್ ದಟ್ ಆಲ್ ಲೆಜಿಟಿಮೇಟ್ ಸಸ್ಪಿಷನ್, ಕಾನೂನಾತ್ಮಕವಾದ ಸಂಶಯಗಳನ್ನು, ಕಾನೂನುಬದ್ಧ ಸಂಶಯಗಳನ್ನು, ಸುಮ್ಮನೆ ಏನೋ ಸಂಶಯ ಪಡೋದಲ್ಲ, ಕಾನೂನಾತ್ಮಕ ಸಂಶಯಗಳನ್ನ ಶುಡ್ ಬಿ ರಿಮೂವ್. ಸೊ ಇದನ್ನ ಹೇಗೆ ನಾನು ಕೊನೆಯದಾಗಿ ಜೋಡಿಸಬಹುದು ಅಂದ್ರೆ, ಇಂತಹ ಸನ್ನಿವೇಶಗಳಲ್ಲಿ ಅಥವಾ ಇಂತಹ ಸನ್ನಿವೇಶದಲ್ಲಿ
ಅದು ಮರಣಶಾಸಕನ ಕೊನೆಯ ಮರಣಶಾಸನ ಎಂದು ನ್ಯಾಯಾಲಯ ಒಪ್ಪಿಕೊಳ್ಳುವ ಪೂರ್ವದಲ್ಲಿ ಎಲ್ಲ ನ್ಯಾಯಸಮ್ಮತ ಸಂಶಯಗಳ ನಿವಾರಣೆಯನ್ನು ನ್ಯಾಯಾಲಯ ಬಯಸುವುದು ಸ್ವಾಭಾವಿಕ ಅಥವಾ ನ್ಯಾಯಾಲಯ ಸ್ವಾಭಾವಿಕವಾಗಿ ಬಯಸುತ್ತದೆ. ಇನ್ನೊಂದು ಸಾರಿ ಓದ್ತೀನಿ. ಇಂತಹ ಸನ್ನಿವೇಶದಲ್ಲಿ ಅದು ಮರಣಶಾಸಕನ, ಅದು ಅಂದ್ರೆ ಈಗ ಬರೆದಂಥ ವಿಲ್ಲು, ಅದು ಮರಣಶಾಸಕನ ಕೊನೆಯ ಮರಣಶಾಸನ ಎಂದು ಒಪ್ಪಿಕೊಳ್ಳುವ ಪೂರ್ವದಲ್ಲಿ ಅಥವಾ ಎಂದು ನ್ಯಾಯಾಲಯ ಒಪ್ಪಿಕೊಳ್ಳುವ ಪೂರ್ವದಲ್ಲಿ ಎಲ್ಲ ನ್ಯಾಯಸಮ್ಮತ ಸಂಶಯಗಳ ನಿವಾರಣೆಯನ್ನು ನ್ಯಾಯಾಲಯ ಬಯಸುವುದು ಸ್ವಾಭಾವಿಕ ಅಥವಾ ನ್ಯಾಯಾಲಯ ಸ್ವಾಭಾವಿಕವಾಗಿ ಬಯಸುತ್ತದೆ. ಇಟ್ ಎಕ್ಸ್ಪೆಕ್ಟ್ಸ್ ನ್ಯಾಚುರಲಿ ಅನ್ನುವುದರ ಅನುವಾದ. ಓಕೆ, ಸೊ ಪ್ರಾಕ್ಟೀಸ್ ಮೇಕ್ಸ್ ದ ಥಿಂಗ್ಸ್ ಈಸಿಯರ್. ನೀವು ಇದನ್ನ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮಗೆ ಇದು ಹ್ಯಾಂಡಿ ಆಗಿ ಬರುತ್ತೆ. ಯಾಕಂದ್ರೆ ಯು ಹ್ಯಾವ್ ಟು ಸಾಲ್ವ್ ದ ಹೋಲ್ ಕ್ವಶನ್ ಪೇಪರ್ ಇನ್ ಎನ್ ಅವರ್ ಕೊಟ್ಟು ಅವಧಿಯಲ್ಲಿ. ಸೊ ಶಬ್ದಗಳು ಕೈಗೂಡು ಬರಬೇಕು, ನಿಮಗೆ ತಲೆ ಹೊಳಿಬೇಕು, ಮತ್ತೆ ಅದನ್ನ ಕಾಟ್ ಹಾಕಿ ಅದನ್ನ ಅಸಹ್ಯ ಮಾಡೋದು ಸಾಧ್ಯ ಇಲ್ಲ ಬರವಣಿಗೆಯನ್ನ. ಸೊ ತಲೆಯಲ್ಲಿ ಅದೆಲ್ಲ ಶಬ್ದಗಳ ತುಣುಕುಗಳು ತಯಾರಾಗಿ ಒಂದು ವಾಕ್ಯವನ್ನ ಯಾವುದನ್ನು ನುಂಗದೆ ಯಾವುದನ್ನು ಕೈಯಿಂದ ಹಾಕದೆ ಬರಿಬೇಕು. ಇದು ಪ್ರಾಕ್ಟೀಸ್ ಇಂದ ಸಿದ್ಧ ಆಗ್ತದೆ. ಬಟ್ ಅದರ ಬೇಸಿಕ್ ಸಿದ್ಧಾಂತಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ರೈಟ್? ಸೊ ಲೆಟ್ ಅಸ್ ಗೋ ಟು ದ ಕ್ವಶನ್ ನಂಬರ್ 6. ಅಲ್ಲಿ ಏನಾಗ್ತದೆ ಅನ್ನೋದನ್ನ ನೋಡೋಣ. ಇದು ಮೇಂಟೆನೆನ್ಸ್ ಬಗ್ಗೆ ಏನೋ ಒಂದು ಇದೆ, ಜಡ್ಜ್ಮೆಂಟ್ ಇದೆ. ಕ್ವಶನ್ ನಂಬರ್ 6 ಆಫ್ ದ ಸೇಮ್ ಪೇಪರ್. ದಂಡ ಪ್ರಕ್ರಿಯಾ ಸಂಹಿತೆಯ 125ನೇ ಕಲಂ ಸಾಮಾಜಿಕ ಉದ್ದೇಶವನ್ನು ಸಾಧಿಸುವುದಕ್ಕಾಗಿದೆ ಮತ್ತು ಬಂತು ನೋಡಿ. ಅಗೇನ್ ನಾನು ಹೇಳಿದ ಕಂಪೌಂಡ್ ಸೆಂಟೆನ್ಸ್ ಇದು. ಅಂದ್ರೆ ಇದನ್ನ ನಾವು ಮಾಡಿಬಿಡ್ಬೋದು, ಮುಂದಿಂದ ಓದ್ಕೊಳ್ಳೋದೇನೆ ಇಷ್ಟನ್ನ ಚೇಂಜ್ ಮಾಡಿಬಿಡ್ಬೋದು. ನಾವು ಆ್ಯಂಡ್ ಹಾಕೊಂಡು ಕೂತ್ರಾಯ್ತು. ಹೌದಾ? ಸೊ ಹೇಗಾಗ್ಬೋದು ಇದನ್ನ? Section 125 of CRPC is meant to achieve the social goals. ಅದಕ್ಕಾಗೇ ಇದೆ ಅದು. ಅಂಡ್ ಅಂತ ಮುಂದಿನ ಸೆಂಟೆನ್ಸ್ ಮುಂದೆ ಓದಿದ್ರಾಯ್ತು. ಯಾಕಂದ್ರೆ ಒಂದೇ ಸರಿ ಓದಿ ಮಾಡೋಕ್ಕಿಂತ ಇಲ್ಲಿ ನಿಲ್ಲೋದ್ರಿಂದ ನಿಮಗೆ ಲಾಭ ಇದೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದ್ರೆ ಒಂದ್ಸರಿ ಪೂರ್ತಿ ಫುಲ್ ಸ್ಟಾಪ್ ಬರೋವರೆಗೂ ಓದ್ಕೋಬೇಕಾಗ್ತದೆ. ಯಾಕಂದ್ರೆ ಅದನ್ನ ಜೋಡಿಸ್ಬೇಕಾಗ್ತದೆ ಆ ತುಂಡು ಓದಿ. ಎಲ್ಲಿ ಈ ತರಹದ ಆಂಡ್, ಬಟ್, ಆರ್ ಅನ್ನುವ ಕಂಜಂಕ್ಷನ್ಗಳಿಂದ ಕಾಂಪೌಂಡ್ ಸೆಂಟೆನ್ಸ್ ತಯಾರಾಗಿದೆಯೋ ಅದರಲ್ಲಿರುವಂತಹ ತುಂಡುಗಳು ಸ್ವತಂತ್ರವಾದ ವಾಕ್ಯಗಳು. ಹಾಗೇನೆ ನಾವು ಟ್ರಾನ್ಸ್ಲೇಟ್ ಮಾಡಿಬಿಡ್ಬೋದು. ಅದಕ್ಕೆ ನಾನು ಸೆಕ್ಷನ್ 125 ಆಫ್ CRPC is meant to achieve the social goals ಅಂತ ನಿಂತು ಅಲ್ಲಿ ಫುಲ್ ಸ್ಟಾಪ್ ಕೊಡದೇನೆ ಅವರು ಕೊಟ್ಟಿಲ್ಲ ಅಂತ ಹೇಳಿ ಅಂಡ್ ಅಂತ ಹಾಕೊಂಡು ದೆನ್ ಐ ಶಾಲ್ ಥಿಂಕ್ ಆಫ್ ದ ನೆಕ್ಸ್ಟ್ ಪಾರ್ಟ್ ಆಫ್ ಇಟ್. ಹೇಗೆ? ಮತ್ತು ಆದುದರಿಂದ ಯಾವ ಕಾನೂನು ಮದುವೆ ಸಮಾರಂಭವನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ನೆರವೇರಿಸಿದ್ದಾಗ್ಯೂ ಕಾನೂನು ಪಾವಿತ್ರ್ಯವನ್ನು ಹೊಂದಿಲ್ಲವೆಂದು ಏಕಮಾತ್ರ ಕಾರಣದಿಂದ, ಹೊಂದಿಲ್ಲವೆಂಬ ಆಗಿದ್ರೆ ಒಳ್ಳೆಯದಾಗಿತ್ತು. ಕಾನೂನು ಪಾವಿತ್ರ್ಯವನ್ನು ಹೊಂದಿಲ್ಲವೆಂಬ ಏಕಮಾತ್ರ, ನಾನು ಅದೇ ಹೇಳ್ತಾನೆ, ಈ ಸ್ವತಂತ್ರ ನನಗಿದೆ. ನಾನು ಓದ್ಬೇಕಾದ್ರೆ ಐ ಕ್ಯಾನ್ ಕರೆಕ್ಟ್ ದಿಸ್ ಸೆಂಟೆನ್ಸ್ ಟು ಮೈ ರಿಕ್ವೈರ್ಮೆಂಟ್ ಆರ್ ದ ರಿಕ್ವೈರ್ಮೆಂಟ್ ಆಫ್ ದ ಲ್ಯಾಂಗ್ವೇಜ್ ಆರ್ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್. ಹೊಂದಿಲ್ಲವೆಂಬ ಏಕಮಾತ್ರ ಕಾರಣದಿಂದ ಆಕೆಯ ಗಂಡನಿಂದ ಜೀವನಾಂಶ ಪಡೆಯುವುದರಿಂದ ಎರಡನೇ ಹೆಂಡತಿಯನ್ನು ಅನರ್ಹಗೊಳಿಸುವುದು. ಆ ಕಾನೂನನ್ನು ಗಂಡನು ಕಾನೂನು ಸಮ್ಮತ ಮತ್ತು ಸಿಂಧುವಾದ ಮದುವೆ ಎಂದು ತೃಪ್ತಿಕರವಾಗಿ ರುಜುವಾತುಪಡಿಸಿದಾಗ, ವಿಶೇಷವಾಗಿ ಸಂಹಿತೆಯಲ್ಲಿರುವ ಉಪಬಂಧವು ಮಹಿಳೆಯರು ಮತ್ತು ಮಕ್ಕಳನ್ನು ರಕ್ಷಿಸುವ ಉದ್ದೇಶ ಹೊಂದಿರುವ ಸಾಮಾಜಿಕ ನ್ಯಾಯದ ಕ್ರಮವಾಗಿರುವಾಗ ಮಾತ್ರ ಅನ್ವಯಿಸಬಹುದು.
ನೋಡಿ, ಫುಲ್ ಸ್ಟಾಪ್ ಇಲ್ಲಿ ಬಂದಿದೆ, ಬಟ್ ಅನ್ವಯಿಸಬಹುದು ಇದು ಕ್ರಿಯಾಪದ. ಇದು ನಾನು ಇಂಗ್ಲಿಷ್ ಅಲ್ಲಿ ತಕ್ಷಣ ಬರ್ತದೆ ಸೆಂಟೆನ್ಸ್ ಅಲ್ಲಿ. ಏನಂತ ಬರ್ತದೆ, ಇವನ್ನೆಲ್ಲ ತುಂಡು ತುಂಡು ನಾನು ಒಂದ್ಸರಿ ನನ್ನ ತಲೆಯಲ್ಲಿ ಇಂಗ್ಲಿಷ್ ನಲ್ಲಿ ಮಾಡ್ಕೊಂಡ್ರೆ, ದೆನ್ ಐ ಕ್ಯಾನ್ ಕನ್ಸ್ಟ್ರಕ್ಟ್ ಎ ಸೆಂಟೆನ್ಸ್ ಲೈಕ್ ದಿಸ್. ಅಂಡ್ ದ ಹಸ್ಬೆಂಡ್ ಕ್ಯಾನ್ ಅಪ್ಲೈ, the husband can propound, the husband can take shelter. ಏನಕ್ಕೆ ಅಪ್ಲೈ ದಿಸ್ ಲಾ ಅಂಡ್ ದ ಹಸ್ಬೆಂಡ್. ಯಾಕೆ ದ ಹಸ್ಬೆಂಡ್ ಅಂತೀನಿ, ಆ ಒಬ್ಬ ಆ ಕೇಸ್ ನಲ್ಲಿರುವಂತ ಗಂಡ, ದ ಹಸ್ಬೆಂಡ್ ಕ್ಯಾನ್ ಅಪ್ಲೈ ದಿಸ್ ಲಾ ಓನ್ಲಿ ವೆನ್ he proves satisfactorily that it is valid and as per law. Yav law? Whose very subsection is meant to guard the interest of women and children. ಇಲ್ಲಿ ತಗೋಬೇಕದನ್ನ ಕಾಮಾ ಕೊಟ್ಟು ಕಾಂಪ್ಲೆಕ್ಸ್ ಸೆಂಟೆನ್ಸ್ ತಯಾರು ಮಾಡಬೇಕು ಇಂಗ್ಲಿಷ್ ನಲ್ಲಿ. ಹೆಂಗೆ ನೋಡಿ, and the husband can apply this law only when he proves satisfactorily that it is a valid and as per law. As per law, yav law? Whose very subsection is meant to guard the interest of women and children, comma, which disqualifies the second wife from seeking maintenance based on the only reason that it does not hold the legal sanctity. Sanctity ಅಂದ್ರೆ ಪಾವಿತ್ರ್ಯತೆ, ಲೀಗಲ್ ಸ್ಯಾಂಕ್ಟಿಟಿ ಕಾನೂನಾತ್ಮಕ ಪಾವಿತ್ರ್ಯತೆ. ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ಅಂತೀವಿ ಗರ್ಭಗುಡಿಗೆ, ಅದು ಪವಿತ್ರ ಸ್ಥಾನ, ಅದರ ಮೇಲೆ ಬಂದಂತಹದ್ದು ಸ್ಯಾಂಕ್ಟಿಟಿ. ಸೊ ಸ್ಯಾಂಕ್ಟಿಟಿ even after the marriage had been conducted as per the cultural norms. ಪಾರಂಪರಾಗತ. ಮತ್ತೆ ಇನ್ನೊಂದು ಲಕ್ಷ್ಯ ಕೊಡಬೇಕು, ಅವರು ಮದುವೆ ಸಮಾರಂಭ ಅಂದ್ಬಿಟ್ರು, ಇದು ಕನ್ನಡದ ವ್ಯಾಕರಣ, ಕನ್ನಡದ ಶಬ್ದ. ಆದ್ರೆ ಇಂಗ್ಲಿಷ್ ನಲ್ಲಿ ಮ್ಯಾರೇಜ್ ಸೆರೆಮನಿ ಅಂತ ಎಂದಿಗೂ ಅನ್ನಬಾರದು. ಮ್ಯಾರೇಜ್ ಇಸ್ ನಾಟ್ ಅ ಸೆರೆಮನಿ. ಮ್ಯಾರೇಜ್, ಯು ಆರ್ ಇನ್ವೈಟೆಡ್ ಟು ಮೈ ಮ್ಯಾರೇಜ್, ಐ ಅಟೆಂಡೆಡ್ ದ ಮ್ಯಾರೇಜ್ ಆಫ್ ಸೋ ಅಂಡ್ ಸೋ, ಐ ಅಟೆಂಡೆಡ್ ದ ಮ್ಯಾರೇಜ್ ಸೆರೆಮನಿ ಆಫ್ ಸೋ ಅಂಡ್ ಸೋ ಅಲ್ಲ. ಸೊ ಇದನ್ನ ನೆನ್ಪಿಡಿ, ಇಂಗ್ಲಿಷ್ನವರು ಮ್ಯಾರೇಜ್ ಸೆರೆಮನಿ ಅನ್ನೋದಿಲ್ಲ, ಮ್ಯಾರೇಜ್ ಅಷ್ಟೇ ಅಂತಾರೆ. ಯಾಕಂದ್ರೆ ನಾವು ಈ ಟ್ರಾನ್ಸ್ಲೇಷನ್ ಹೊತ್ತಿಗೆ ಇಂಥದ್ರಲ್ಲಿ ಪೆಟ್ಟು ತಿನ್ನೋದು ಬಹಳ. ಮ್ಯಾರೇಜ್ ಸೆರೆಮನಿ, ಮದುವೆ ಸಮಾರಂಭ, ಹಾಗಲ್ಲ. ಓಕೆ, ಪ್ಲೀಸ್ ಟೇಕ್ ಕೇರ್. ಇನ್ನೊಂದು 5 ನಿಮಿಷ ಆಗ್ಬೋದು, ವಿಲ್ ಫಿನಿಶ್ ಇಟ್ ಆಫ್. ಆಮೇಲೆ ದಂಡ ಪ್ರಕ್ರಿಯಾ ಸಂಹಿತೆಯ 125ನೇ ಕಲಂನ ಉಪಬಂಧಗಳ ಉದ್ದೇಶವು ಅಲೆಮಾರಿತನ ಮತ್ತು ನಿರಾಶ್ರತೆಯನ್ನ ತಡೆಗಟ್ಟುವುದಾಗಿದೆ. ಸೊ ತಡೆಗಟ್ಟುವುದಾಗಿದೆ ಇದೆ ಅನ್ನುವುದು ಕ್ರಿಯಾಪದ. ದಂಡ ಪ್ರಕ್ರಿಯಾ ಸಂಹಿತೆಯ 125ನೇ ಕಲಂನ ಉಪಬಂಧಗಳ ಉದ್ದೇಶ ಇದೆ. ಏನಿದೆ? ಅಲೆಮಾರಿತನ ಮತ್ತು ನಿರಾಶ್ರತೆಯನ್ನ ತಡೆಗಟ್ಟುವುದಿದೆ ಅಂದಂಗೆ. ಸೊ ದ ಪರ್ಪಸ್ ಆಫ್, ದ ಆಬ್ಜೆಕ್ಟ್ ಆಫ್ ಸೆಕ್ಷನ್ 125 ಆಫ್ ದ CRPC ಈಸ್, ಇದು ನನ್ನ ವಾಕ್ಯ. ಈಸ್ ಏನು ಮುಂದೆ ಇಷ್ಟನ್ನೊಂದು ಆಗ್ಬಿಟ್ರೆ ನನ್ನ ಕರ್ತೃ ಮತ್ತೆ ಕ್ರಿಯಾಪದ ನನ್ನ ವಾಕ್ಯದಲ್ಲಿ ಬಂದ್ಬಿಡ್ತು. Section 125, the object of Section 125 of the CRPC is. ಮುಂದೆ ನಾನು ಅದಕ್ಕೇನು ಪೂರಕವಾದ ವಾಕ್ಯಗಳನ್ನಿದೆಯೋ ಅದನ್ನು ಹಾಕೋಬೇಕು. ಏನಂತ? Yeah, the object of Section 125 of CRPC is to avoid nomadicity. ಅಲೆಮಾರಿತನ, ಅಲೆಮಾರಿ ಜನಾಂಗ ಅಂದ್ರೆ ನೊಮ್ಯಾಡ್. ಯಾವನು ಅಲೆಮಾರಿ ಇರ್ತಾನೋ ಅವನಿಗೆ ನೊಮ್ಯಾಡ್ ಅಂತಾರೆ. ನೊಮ್ಯಾಡಿಸಿಟಿ ಅಂಡ್ ಆರ್ಫನೇಜ್, ಅಸಲಂ,
ನಿರಾಶ್ರಿತ ತಾಣ, ಆರ್ಫನೇಜ್. ಇಲ್ಲಿ ನನಗೆ ಇನ್ನೊಂದು ಹೇಳಿ ಬಯಸ್ತೀನಿ, ನಾವು ಒಂದು ಶಬ್ದವನ್ನ ಕಲಿಬೇಕಾದ್ರೆ ಅದರ ವಿವಿಧ ರೂಪಗಳನ್ನು ಕಲಿಬೇಕು. ಅಲೆಮಾರಿ, ಅಲೆಮಾರಿತನ ಅನ್ನೋದು ಹೇಗೆ ಕನ್ನಡದಲ್ಲಿ ನನಗೆ ಸಲೀಸಾಗಿ ಬಂದ್ಬಿಡುತ್ತೋ ಹಾಗೇನೆ ನೊಮ್ಯಾಡ್, ನೊಮ್ಯಾಡಿಸಿಟಿ ಅನ್ನುವ ಏನು ರೂಪಗಳಿದೆಯೋ ಇದನ್ನೂ ನಾನು ಕರಗತ ಮಾಡ್ಕೋಬೇಕು. ಬರೀ ಒಂದು ಶಬ್ದ ಬಂದ್ರೆ ಸಾಲದು. ಆ ಶಬ್ದಗಳು ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಯಾವೆಲ್ಲ ರೂಪಗಳನ್ನು ಪಡಿತಾವೆ. ನೊಮ್ಯಾಡ್ ಅಂದ್ರೆ ನೌನು ಹೌದು, ನೊಮ್ಯಾಡ್ ಅಂದ್ರೆ ಅಡ್ಜೆಕ್ಟಿವ್ನು ಹೌದು. ಹಿ ಈಸ್ ಅ ನೊಮ್ಯಾಡ್, ಹಿ ಈಸ್ ವೈಸ್ ಅಂದಂಗ, ಅವನೊಬ್ಬ ಜಾಣ. ಹಿ ಈಸ್ ಅ ವೈಸ್ ಬಾಯ್. ಹಾಗೇನೆ ಹಿ ಈಸ್ ಅ ನೊಮ್ಯಾಡ್ ಪರ್ಸನ್. ನಾವು ಅನ್ನಲ್ಲ, ಯಾಕಂದ್ರೆ ನೊಮ್ಯಾಡ್ ನಲ್ಲಿ ವ್ಯಕ್ತಿ ಅನ್ನೋದು ಅಡಗ್ಬಿಟ್ಟಿದೆ. ಅಲೆಮಾರಿ ಅಂದ್ಬಿಟ್ರೆ ವ್ಯಕ್ತಿ ಅಂತ ಬಂದ್ಬಿಡುತ್ತೆ. ಬಟ್ ಇದು ಅದರ ಅಡ್ಜೆಕ್ಟಿವ್ ರೂಪ. ನೊಮ್ಯಾಡಿಸಿಟಿ ಅಂದ್ರೆ ಅಲೆಮಾರಿತನ, ಇದು ಅದರ ನೌನ್ ರೂಪ ಅನ್ನುವ ಒಂದು ಗ್ರಿಪ್ ಇರಬೇಕು ಲ್ಯಾಂಗ್ವೇಜ್ ಮೇಲೆ. ಒಂದು ಶಬ್ದ ಬಂದ್ರೆ ಅದರ ವಿವಿಧ ರೂಪಗಳನ್ನ ನಾವು ನೋಡ್ಕೋಬೇಕು. ರೈಟ್. ದೆನ್ ಅದು ಪರಿತ್ಯಜಿಸಿದ ಹೆಂಡತಿಗೆ ಆಹಾರ, ಬಟ್ಟೆ ಮತ್ತು ವಸತಿಯನ್ನು ಒದಗಿಸುವಲ್ಲಿ ಕ್ಷಿಪ್ರ, ನಮ್ಮ ಕನ್ನಡನೂ ಪರೀಕ್ಷೆ ಮಾಡ್ತಾರ ಅವರು, ಕ್ಷಿಪ್ರ ಪರಿಹಾರವನ್ನು ಒದಗಿಸುತ್ತದೆ. ಕ್ಷಿಪ್ರ ಹೌದಾ? ಇದು ಸಂಸ್ಕೃತ ಆಧಾರಿತ ಶಬ್ದ. ಪರಿಹಾರವನ್ನು ಒದಗಿಸುತ್ತದೆ. ಸೊ ಅದು ಒದಗಿಸುತ್ತದೆ. ಇಟ್ ಪ್ರೊವೈಡ್ಸ್ ಅನ್ನುವುದು ನನ್ನ ಸೆಂಟೆನ್ಸ್ ಮುಗಿತು. ಏನ್ ಪ್ರೊವೈಡ್ ಮಾಡ್ತದೆ ಅನ್ನೋದು ಇಟ್ ಬದಲಾಗಿ ನಾನು ಹಾಕ್ಬೇಕು. ಸೊ ನೋಡಿ, now it provides a speedy relief ಅಥವಾ ಸೊಲೇಸ್ ಅಂತ ಒಂದು ಶಬ್ದ ಇದೆ. ತಮಗೆ ಯಾವ್ದು ಸರಿ ಹೋಗುತ್ತೋ ಅದನ್ನು ಬಳಸಿ. there is no hindrance in that. It provides a speedy relief in terms of food, clothing and shelter. To the estranged wife. Now, ಆತನು ಈಗಾಗಲೇ ಮದುವೆ, ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಮತ್ತೆ ಆತನು ಈಗಾಗಲೇ ಮದುವೆಯಾಗಿರುವನೆಂಬ ಕೋರಿಕೆಯ ವಾದದ ಮೇಲೆ ಆಕೆಯನ್ನು ಇಟ್ಟುಕೊಳ್ಳಲಾದ ಉಪಪತ್ನಿಯ ಹಾಗೆ ಚಿತ್ರಿಸಿ ನಿರ್ಲಕ್ಷಿಸಲಾದ ಹೆಂಡತಿಯ ಹಕ್ಕೊತ್ತಾಯವನ್ನು ನಕಾರಾತ್ಮಕಗೊಳಿಸಲು ಗಂಡನು ಪ್ರಯತ್ನ ಮಾಡಿದಾಗ ನ್ಯಾಯಾಲಯವು ಮುಂಚಿನ ಮದುವೆಯ ಖಚಿತವಾದ ರುಜುವಾತಿನ ಬಗ್ಗೆ ಒತ್ತಾಯಪಡಿಸುತ್ತದೆ. ಸೊ ಇಲ್ಲಿ ಮತ್ತೆ ನಾನು ಆ ತುಂಡುಗಳನ್ನು ಮಾಡಿ ಒಂದು ಇಂಗ್ಲಿಷ್ ವಾಕ್ಯವನ್ನ ತಯಾರು ಮಾಡಬೇಕು. ಸರ್ ಮುಂದುವರಿಬಹುದಾ ಇನ್ನೊಂದು 5 ನಿಮಿಷ? ಆರ್ ಇಸ್ ಇಟ್ ದ ಟೈಮ್? ಆಗ್ಬೋದು ಸರ್. ಓಕೆ ಓಕೆ. ನೋಡಿ, ಇದು ಹೇಗೆ ನಾನು ತಯಾರು ಮಾಡಬೇಕು, ಈ ವಾಕ್ಯಕ್ಕೆ ಏನ್ ಹೇಳ್ತಾ ಇದ್ದಾರೆ ಅವರು ಅನ್ನೋದನ್ನು. The court emphasizes to prove the evidence of his first marriage. When the husband denies or tries to deny the claim of second wife, presenting or painting, ಎರಡೂ ಉಪಯೋಗ ಮಾಡಬಹುದು. Presenting her to be only his keep. ಕೀಪ್ ಅನ್ನುವುದು ಒಂಥರದ ಸ್ಲ್ಯಾಂಗ್ ಶಬ್ದ, ಇಟ್ಟುಕೊಂಡವಳು ಅಂದಂಗೆ. ಇಲ್ಲೆಜಿಟಿಮೇಟ್ ರಿಲೇಷನ್ ನಲ್ಲಿ ನೆಗ್ಲೆಕ್ಟೆಡ್ ರೂಪದಲ್ಲಿ ಉಪಪತ್ನಿಯನ್ನಾಗಿ ಭೋಗಿಸುವ ವಸ್ತುವಾಗಿ ಇಟ್ಟುಕೊಂಡವಳು ಕೀಪ್. ಆದ್ರೆ ಅದಕ್ಕೆ ಇನ್ನೊಂದು ಒಳ್ಳೆಯ ಶಬ್ದ ಮಿಸ್ಟ್ರೆಸ್ ಅಂತ ಇದೆ. ನಾವು ಅದನ್ನ ಮಿಸ್ಟ್ರೆಸ್ ಅಂದ್ರೆ ಏನೋ ಪರಿಚಾರಿಕೆ ಅನ್ನುವ ರೀತಿಯಲ್ಲಿ, ಬಟ್ ಇದ್ರ ಮೀನಿಂಗ್ ಹೀಗಿದೆ, ಮಿಸ್ಟ್ರೆಸ್. ಸೊ to be only his keep or mistress. ಆಮೇಲೆ ಇನ್ನೊಂದು ತಮಗೆ ಹೇಳ ಬಯಸ್ತೀನಿ ನಾನು ಈ ವಿಷಯದ, ಯಾಕಂದ್ರೆ ಮುಂದೆ ನಾವು ಹೋಗೋದಿದೆ. ಲಾ ಸಬ್ಜೆಕ್ಟ್ ಹೀಗಿದೆ. ಹೇಗೆ ಡಾಕ್ಟರ್ ಒಂದು ನಗ್ನ ಶರೀರ ನೋಡ್ಲಿಕ್ಕೆ ಏನು ಅಳ್ಕೋದಿಲ್ವೋ ಅಥವಾ ನಾಚಿಕೆ ಪಟ್ಕೊಳ್ಳೋದಿಲ್ವೋ, ಹಾಗೆ ನಮಗೆ ಆ ಚಾಯ್ಸ್ ಇಲ್ಲ.
ಏನಪ್ಪ ಈ ಶಬ್ದ ಬಳಸ್ಬಿಟ್ಟಿದ್ದಾರೆ ಪೇಪರ್ ಅಲ್ಲಿ, ಅದನ್ನ ಹೇಗೆ ನಾನು ಬರೀಲಿ? ಅಥವಾ ಕೆಲವೊಂದು ಮಡಿವಂತಿಕೆಯಿಂದ ನಾವು ಆ ಶಬ್ದನೇ ಲಕ್ಷ್ಯ ಕೊಟ್ಟಿರಲ್ಲ, ಇಂಗ್ಲಿಷ್ ನಲ್ಲಿ ಏನಂತಾರೆ ಇದಕ್ಕೆ ಅಂತ ಶಬ್ದಗಳು ಬೇಕಾದಷ್ಟು ಬರ್ತಾವ ನಿಮ್ಗೆ. ಅದು ಹೊಲಸು, ಇದೇನು ಶಬ್ದ ಹುಡುಕೋದು ಇಂಗ್ಲಿಷ್ ನಲ್ಲಿ? ನೋ, ಇಟ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ಯುವರ್ ಎಕ್ಸಾಮಿನೇಷನ್. ಅದು ಬೇಕು, ಆ ಶಬ್ದ ಉಪಯೋಗಿಸಿದ್ರೆ ನೀವು ಬೇರೆ ಹೇಳಕ್ಕಾಗತ್ತಾ? ಅದನ್ನೇ ಉಪಯೋಗ ಮಾಡ್ಬೇಕಲ್ವಾ? ಸೊ ಅದಕ್ಕೂ ಅಂದ್ರೆ ಆ ಭಾಷೆಯ ಸ್ಲ್ಯಾಂಗ್, ಬೈಗಳು, ಅಪಶಬ್ದಗಳು ಎಲ್ಲನೂ ಗೊತ್ತಿರ್ಬೇಕು ನಮಗೆ. ಅವಾಗ ಒಂದು ಕಂಪ್ಲೀಟ್ ಇದು ಲ್ಯಾಂಗ್ವೇಜ್ ಬಂದಂಗೆ. ಬೈಗಳು ಬೇಡ ಅನ್ನೋಂಗಿಲ್ಲ, ಹೊಲಸು ಶಬ್ದಗಳು ಬೇಡ ಅನ್ನೋಂಗಿಲ್ಲ. ರೈಟ್? ನಾ ಸೊ ಮಿಸ್ಟ್ರೆಸ್, ಆನ್ ದ ಬೇಸಿಸ್ ಆಫ್ ಹಿಸ್ ಫಸ್ಟ್ ಮ್ಯಾರೇಜ್ ಅಲೋನ್ ಅಂತ ನಾನು ಮಾಡಿದೆ. ಇನ್ನೊಂದ್ಸರಿ ಓದ್ತೀನಿ. ದ ಕೋರ್ಟ್ ಎಂಫಸೈಸಸ್ ಟು ಪ್ರೂವ್ ದ ಎವಿಡೆನ್ಸಸ್ ಆಫ್ ಹಿಸ್ ಫಸ್ಟ್ ಮ್ಯಾರೇಜ್ when the husband denies or tries to deny the claim of the second wife, presenting her to be his only mistress on the basis of his first marriage alone. ತನಗೆ ಮೊದಲನೇ ಮದುವೆ ಆಗಿಬಿಟ್ಟಿದೆ ಅನ್ನುವ ಒಂದೇ ಒಂದು ಆಧಾರದ ಮೇಲೆ ಎರಡನೇ ಆಕೆಯನ್ನು ನಾನು ಇಟ್ಟುಕೊಂಡವಳೆಂದು ರುಜುವಾತುಪಡಿಸಲು ಹೊರಟರೆ ನ್ಯಾಯಾಲಯ ಮೊದಲನೇ ಮದುವೆಯ ಸಿಂಧುತ್ವವನ್ನು ಬೇಡುತ್ತದೆ ಅಂತ ಹೇಳಿದ್ದಾರೆ ಸ್ವಲ್ಪದಲ್ಲಿ. ಓಕೆ, ನಾ ಇನ್ನೊಂದು 4 ಲೈನ್ ಉಳಿದಿದೆ. ದಂಡ ಪ್ರಕ್ರಿಯಾ ಸಂಹಿತೆ 125ನೇ ಕಲಮಿನಡಿ ಜೀವನಾಂಶದ ವ್ಯವಹರಣೆಯಲ್ಲಿ ನ್ಯಾಯಾಲಯಗಳು ಪಕ್ಷಗಾರರ ವೈವಾಹಿಕ ಸ್ಥಾನಮಾನದ ಬಗ್ಗೆ ಮೊದಲ ನೋಟಕ್ಕೆ ತೃಪ್ತಿಪಟ್ಟ ನಂತರ ಯುಕ್ತ ಆದೇಶಗಳನ್ನು ಮಾಡಲು ನಿರೀಕ್ಷಿಸಲಾಗಿದೆ. ನ್ಯಾಯಾಲಯಗಳು ಮಾಡಲು ನಿರೀಕ್ಷಿಸಲಾಗಿದೆ. ಇದು ಅದರ ಕರ್ತೃ ಪ್ರಯೋಗ. ನಾವು ಗ್ರಾಮರ್ ಅಲ್ಲಿ ಇದನ್ನ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಹೇಗಂದ್ರೆ, ನನಗೆ ನಾಯಿ ಕಚ್ಚಿತು, ಇದು ಆಕ್ಟಿವ್ ವಾಯ್ಸ್. ನಾಯಿಯಿಂದ ನಾನು ಕಚ್ಚಲ್ಪಟ್ಟೆ, ಇದು ಪ್ಯಾಸಿವ್ ವಾಯ್ಸ್. ನಾನು ನಿಮಗೆ ನಮಸ್ಕಾರ ಮಾಡುತ್ತೇನೆ ಅಥವಾ ನಾನು ನಿಮಗೆ ಬೇಡಿಕೊಳ್ಳುತ್ತೇನೆ, ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅನ್ನುವುದು ಆಕ್ಟಿವ್. ನೀವು ನನ್ನಿಂದ ಬೇಡಲ್ಪಡುತ್ತೀರಿ ಅನ್ನುವುದು ಪ್ಯಾಸಿವ್. ಈ ರೀತಿಯ ವಾಕ್ಯದ ರಚನೆ ಇದೆ ಇದು. ಅದಕ್ಕೆ ಏನ್ ಬೇಕು ನೋಡ್ಕೊಳ್ಳಿ. ಅದರ ಒಂದು ಟ್ರಾನ್ಸ್ಲೇಷನ್ ಹೀಗಾಗತ್ತೆ. Regarding the matter of awarding maintenance under section 125 of CRPC, the court is expected, ಕೋರ್ಟಿನಿಂದ ನಿರೀಕ್ಷಿಸಲಾಗಿದೆ ಅಂದಾಗ. So the court is expected to pass the suitable orders after getting satisfied on the very face value of the martial status of the parties. ಮೇಲ್ನೋಟಕ್ಕೆ ಫೇಸ್ ವ್ಯಾಲ್ಯೂ ಅಂದ್ರೆ ಮೇಲ್ ನೋಡಿದಾಗ ಒಂದು ವೇಳೆ ಅದು ಸ್ಯಾಟಿಸ್ಫೈ ಆಗಿಬಿಟ್ರೆ ಅಂದಂಗೆ. ಓಕೆ, ಸೊ ಈಸ್ ಎಕ್ಸ್ಪೆಕ್ಟೆಡ್ ಅಂತ ಏನ್ ನಾನು ಪ್ರಯೋಗ ಮಾಡಿದೆ, ಇದು ಪ್ಯಾಸಿವ್ ವಾಯ್ಸ್. ಐ ಗೇವ್ ಅ ಬಾಲ್ ಈಸ್ ಗಿವನ್ ಬೈ ಮೀ ಅಂದಂಗೆ. ರೈಟ್? ನೌ ಸದರಿ ತೀರ್ಪು ಪಕ್ಷಗಾರರು ಹಾಗೆ ಅನುಸರಿಸಲು ಸಲಹೆ ನೀಡಿದರೆ ಯಾವುದೇ ಸಿವಿಲ್ ವ್ಯವಹರಣೆಯಲ್ಲಿನ ಅಂತಿಮ ಆದೇಶಕ್ಕೆ ಒಳಪಟ್ಟು ತಾತ್ಕಾಲಿಕ ತೀರ್ಪು ಆಗಿರುತ್ತದೆ. ಸದರಿ ತೀರ್ಪು ತಾತ್ಕಾಲಿಕ ತೀರ್ಪು ಆಗಿರುತ್ತದೆ. ಇದು ನನ್ನ ವಾಕ್ಯ, ಮೂಲ ವಾಕ್ಯ, ಮೇನ್ ಕ್ಲಾಸ್. ವೇಳೆ ಎಲ್ಲ ಹಚ್ಚಿದ್ದು ಅದರ ಸುತ್ತಮುತ್ತಲಿನ ಉಪವಾಕ್ಯಗಳು. ಸೊ ನಾನು ಇಂಗ್ಲಿಷ್ ನಲ್ಲಿ ಮಾಡ್ಬೇಕಾದ್ರೆ ನೇರವಾಗಿ ಅದನ್ನ ಮಾಡ್ತೀನಿ ನೋಡಿ. The parties, and any such order is pronounced directing the parties to comply with would be and subjected to the final order in some other civil case.
ಇನ್ ಸಮ್ ಅದರ್ ಸಿವಿಲ್ ಪೆಟಿಷನ್ ಅಂತ. ಅದರ ಮುಂದಿಂದು ಪೂರ್ಣ ಅಲ್ಲಿದೆ, ಅದಕ್ಕೆ ಸಬ್ಜೆಕ್ಟೆಡ್ ಟು ಒಳಪಟ್ಟು ಇದು ಒಂದು ಇಂಟರಿಮ್ ಆರ್ಡರ್ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ನಮಗೆ ಸ್ವಲ್ಪ ಸಮಯದ ಅಭಾವ ಅಥವಾ ನಾನು ಸಮಯ ಎಕ್ಸೆಡ್ ಮಾಡಿದ್ದ ಅನ್ಸ್ಬೋದು. ಮೋಸ್ಟ್ಲಿ ನಮಗೆ ಈ ಕೊಟ್ಟಂತಹ ಒಂದು ತಾಸಿನ ಟೈಮಲ್ಲಿ, ಒಂದೂವರೆ ತಾಸಿನ ಟೈಮಲ್ಲಿ 2 ಪೇಪರ್ ಮಾಡ್ಬೋದು. ಇವತ್ತು ನಾನು 2015ರ ಪೇಪರ್ ತಗೊಂಡಿದ್ದೀನಿ, ಜಡ್ಜ್ಮೆಂಟ್ ಮಾಡಿದ್ದೀನಿ. ಇನ್ನು ನಾಳೆ ಏನ್ ಮಾಡಬೇಕು ಅನ್ನೋದು ನೀವ್ಯಾರು ಹೇಳಿದ್ರೆ ಒಳ್ಳೇದು. ಇಲ್ದಿದ್ರೆ ನಾನು 16ರ ಜಡ್ಜ್ಮೆಂಟ್ಗಳನ್ನು ತಗೋತೀನಿ, ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್. ಯಾಕಂದ್ರೆ ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತದೆ ಅದಕ್ಕೆ. ಅದರ್ವೈಸ್ ಆಲ್ ಯುವರ್ ಸಜೆಷನ್ಸ್ ಆರ್ ವೆಲ್ಕಮ್. ಹಾ, ಪಟವರ್ಧನ್ ಸರ್, ಥ್ಯಾಂಕ್ ಯು ಸರ್. ಸ್ವಲ್ಪ ಅದು ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ತಮಗೆ ಕ್ಷಮೆ ಕೇಳ್ತೀವಿ. ಏನ್ ಹೇಳಿ? ಅದು ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಸರ್. ಓಕೆ ಓಕೆ. ಅದು 500 ಮೆಂಬರ್ಸ್ ಅಂತ ನಾವು ಮಾಡಿದೀವಿ, ಅದು 100 ಮೆಂಬರ್ಸಿಗೆ ಅದು ಇದು ಆಗ್ಬಿಟ್ಟಿದೆ. ಓಕೆ ಓಕೆ ಓಕೆ. ಅದೊಂದಾಯ್ತು. ಅದು ಸ್ವಲ್ಪ ನಮ್ಮ ವಾಯ್ಸ್ ಕೇಳ್ತಾ ಇರ್ಲಿಲ್ಲ. ಹಾ ಹಾ, ಹೌದಾ, ಪರವಾಗಿಲ್ಲ. ನಾಳೆ ಮತ್ತೆ ನಾವು ಇದು ಪ್ರತಿ ಟ್ರಾನ್ಸ್ಲೇಷನ್ ಅಲ್ಲಿ ಬರೋದೇ ಈ ಮಾತುಗಳು, ನಥಿಂಗ್ ಟು ಲೂಸ್. ನಾಳೆ ಮತ್ತೆ ನಾನು ವಾಕ್ಯನ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಐ ಶಾಲ್ ಟ್ರೈ ಟು ಎಕ್ಸ್ಪ್ಲೇನ್ ದ ರೀಸನ್ ಬಿಹೈಂಡ್ ಡೂಯಿಂಗ್ ಸೊ. ಇದು ಆಗಿದೆ ಸರ್. ಈಗ ರೆಕಾರ್ಡಿಂಗ್ ಮಾಡಿದೀವಿ, ರೆಕಾರ್ಡಿಂಗ್ ಎಲ್ಲರಿಗೂ ಕಳಿಸ್ಕೊಡ್ತೀವಿ. ಅದ್ ಯಾರಿಗೆ ಜಾಯಿನ್ ಆಗ್ಲಿಕ್ಕಾಗಿಲ್ಲ, ಪ್ಲೀಸ್ ಅವ್ರಿಗೆ ಅದನ್ನ ಶೇರ್ ಮಾಡ್ಬೋದು ಎಲ್ರು. ಮತ್ತೆ ನಾಳೆ ಇದೇ ಟೈಮ್ಗೆ ಇರುತ್ತೆ. 2 ನಿಮಿಷ ನಮ್ಮ ಆನಂದ್ ಮೂರ್ತಿ ಅವ್ರು ಮಾತಾಡ್ತಾರೆ, ನಮ್ಮ ಸೆಕ್ರೆಟರಿ ಅವ್ರು ಮಾತಾಡ್ತಾರೆ, ಜಾಯಿಂಟ್ ಸೆಕ್ರೆಟರಿ ಅವರು. ನಮಸ್ತೆ, ನನ್ನ ಹೆಸರು ಆನಂದ್ ಮೂರ್ತಿ ಅಂತ. ನಾನು ಅಧಿವಕ್ತ ಪರಿಷತ್ನ ಸ್ಟೇಟ್ ಜನರಲ್ ಸೆಕ್ರೆಟರಿ. ವಸಂತ ಪಟವರ್ಧನ್ ಸರ್ ಕ್ಲಾಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಮಾತಾಡಬೇಕು ಅಂತ ಹೇಳಿದ್ರು ಉಮಾಶಂಕರ್. ನಂತರ ಅವರು ಯಾಕೋ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದ್ರು, ಹಾಗಾಗಿ ಅದನ್ನ ಸರಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೊಡ್ತೇನೆ, ಸ್ವಲ್ಪ ಜೋರಾಗಿ ಹೇಳ್ಬೇಕಷ್ಟೇ. ಒಂದು ನಿಮಿಷ. ನಮಸ್ತೆ, ಕೇಳಿಸ್ತಾ ಇದೆಯಲ್ಲ? ಹಾ, ಉಮಾಶಂಕರ್ ಅವರು ನನಗೆ ವಸಂತ್ ಪಟವರ್ಧನ್ ಸರ್ ಬಗ್ಗೆ ಮೊದ್ಲಿಗೆ ಮಾತಾಡ್ಬೇಕು ನೀವು ಅಂತ ಹೇಳಿದ್ರು. ನಂತರ ಅದು ಅವ್ರದ್ದು ಟೆಕ್ನಿಕಲ್ ಇಶ್ಯೂ ಆಗಿ ನಾವು ಮಾತಾಡಕ್ ಆಗಿರ್ಲಿಲ್ಲ. ಬಟ್ ಇಲ್ಲಿ ಹೇಳೋ ವಿಷಯ ತುಂಬಾ ಅಂತದೇನಿಲ್ಲ. ಅಧಿವಕ್ತ ಪರಿಷತ್ತು ಸುಮಾರು 3 ದಿನಗಳ ಕಾಲ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಶಾರೀರಿಕವಾಗಿ ಅಂದ್ರೆ ಫಿಸಿಕಲ್ ಆಗಿ ಸುಮಾರು ಒಂದು 30 ಜನ ವಿದ್ಯಾರ್ಥಿಗಳಿಗೆ ಜಡ್ಜಸ್ ಎಕ್ಸಾಮ್ಗೆ ಟ್ರೈನಿಂಗ್ ಕೊಟ್ಟು, ಅಂದ್ರೆ ನಿನ್ನೆ ಭಾನುವಾರ ಸಂಜೆ ಮುಗೀತು ಸಮಾರೋಪ. ಅದಾದ ನಂತರ ನಾವು ಆನ್ಲೈನ್ ಕ್ಲಾಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಸೊ ಈ ನಮ್ಮ ಉದ್ದೇಶ ಅಂದ್ರೆ ಲೈವ್ ಆಗಿ ಪಾಠವನ್ನು ಕೇಳೋಕ್ಕೂ ಆನ್ಲೈನ್ ಅಲ್ಲಿ ಕೇಳೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಒಂದ್ ವೇಳೆ ಮುಂದೆ ಆ ತರದ್ದು ಏನಾದ್ರು ನಮ್ ಎಕ್ಸಾಮ್ಗಳು ಮಾಡ್ಬೇಕು ಅಂತಂದಾಗ ನಾವು ಮುಂದೆ 1 ತಿಂಗಳು ಮುಂಚಿತವಾಗಿ ಈ ತರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಯೋಚನೆ ಮಾಡ್ತೇವೆ. ಅದಕ್ಕೆಲ್ಲ ನಿಮ್ ಸಹಕಾರ ಇರಲಿ. ನಾವು ವಸಂತ್ ಪಟವರ್ಧನ್ ಸರ್ನ ಬೆಂಗಳೂರಿಗೆ ಕರೆಸಿ ಲೈವ್ ಅಲ್ಲಿ ಸುಮಾರು ಒಂದು 200-300 ಜನ ಇದ್ದ ಒಂದು ಹಾಲಲ್ಲೇ ನಾವು ಕಾರ್ಯಕ್ರಮ ಮಾಡ್ಬೇಕು ಅಂತ ತುಂಬಾ ಬಾರಿ ಯೋಚನೆ ಮಾಡಿದ್ದೇವೆ. ಯಾಕೋ ದುರದೃಷ್ಟವಶಾತ್ ನಮ್ಮ ವಸಂತ್ ಪಟವರ್ಧನ್ ಸರ್ನ ನಾವು ಯಾವಾಗ್ಲೂ ಲೈವ್ ಆಗಿ ನೋಡ್ತಾ ಇದ್ದೇವೆ ಹೊರತು, ಅಂದ್ರೆ ಸಾರಿ, ಮೊಬೈಲ್ ಅಲ್ಲೇ ನೋಡ್ತಾ ಇದ್ದೇವೆ, ಕಂಪ್ಯೂಟರ್ ಅಲ್ಲೇ ನೋಡ್ತಾ ಇದ್ದೇವೆ, ಅವ್ರನ್ನ ಲೈವ್ ಆಗಿ ನೋಡಕ್ ಆಗಿಲ್ಲ. ಸೊ ಆ ತರದೊಂದು ಅವಕಾಶ ಒದಗಿ ಬರ್ಲಿ ಅಂತ ಅನ್ಕೊಳ್ತೇವೆ. ಈಗೆಲ್ಲ ಪ್ಯಾಂಡಮಿಕ್ ಎಲ್ಲ ಕಮ್ಮಿ ಆಗ್ತಾ ಇದೆ, ಮತ್ತೆ ಎಲ್ಲ ರೀತಿ ವ್ಯಾಕ್ಸಿನೇಷನ್ ಜಾಸ್ತಿ ಆಗಿರೋದ್ರಿಂದ ಮುಂದೊಂದ್ ದಿನ ಆ ತರದ ಅವಕಾಶ ನಮ್ಗೆ ಸಿಗ್ಲಿ ಅನ್ಕೊಳ್ತೇನೆ. ಇವತ್ತು ನಮ್ಗೆ 100 ಜನಕ್ಕೆ ಮಾತ್ರ ರೆಸ್ಟ್ರಿಕ್ಷನ್ ಆಗಿದೆ. ನಾಳೆ ಅದನ್ನ ನಾವು ಇನ್ಕ್ರೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಅದ್ರ ಬಗ್ಗೆ ನಾವು ಸೆಂಟ್ರಲ್ ಟೀಮ್ ಜೊತೆ ಯೋಚನೆ ಮಾಡಿ ನಾವು ಮಾಡ್ಕೊಡ್ತೇವೆ. ಒಂದ್ ವೇಳೆ ಅದಾಗ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಯೂಟ್ಯೂಬ್ಗೆ ಒಂದು ಫೇಸ್ಬುಕ್ಗೆ ಲೈವ್ ಮಾಡೋ ತರ ಆದ್ರೂ ವ್ಯವಸ್ಥೆ ಮಾಡಿ ನಿಮ್ಗೆ ನಾಳೆ ಯಾರಿಗೂ ಸಮಸ್ಯೆ ಆಗದಾಗಿ ಲೈವ್ ಆಗಿ ಪಾಠ ಕೇಳುವ ವ್ಯವಸ್ಥೆ ಮಾಡ್ತೇವೆ. ಸೊ ಇಷ್ಟೊತ್ತು ಕಾರ್ಯಕ್ರಮವನ್ನ ನಡೆಸ್ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಬರೀ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲ, ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ನೀವು ಈ ರೀತಿ ಮಾಡಬಹುದು, ಈ ರೀತಿ ಟ್ರಾನ್ಸ್ಲೇಟ್ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ಕೊಟ್ಟಂತ ವಸಂತ್ ಪಟವರ್ಧನ್ ಸರ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅಣ್ಣ, 1 ನಿಮಿಷ ಸರ್. ಅದು ಇದ್ರಲ್ಲಿ ಯಾರಿಗಾದ್ರೂ ಬೇರೆ ಬೇರೆ ಟಾಪಿಕ್ ಹೇಳ್ಬೇಕಂತಂದ್ರೆ ಈ 5 ಕ್ವಶನ್ ಪೇಪರ್ ಅಲ್ಲಿ 2015ರಿಂದ 2020ವರೆಗೂ ಏನ್ 5-6 ಕ್ವಶನ್ ಪೇಪರ್ ಇದೆ. ಅದ್ರಲ್ಲಿ ಏನಾದ್ರು ಇದನ್ನೇ ಮಾಡ್ಬೇಕು ಅಂತ ಹೇಳೋದಿದ್ರೆ ಅದನ್ನ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬೋದು. ನಾನು ಅದನ್ನ ಸರ್ ಜೊತೆ ಹೇಳ್ತೀನಿ.
ಮತ್ತೆ ಈಗ ಏನಾದ್ರೂ ಇದರಲ್ಲಿ ಹೊಸದಾಗಿ ಯಾರಾದ್ರೂ ಈಗ ಗ್ರೂಪ್ ಅಲ್ಲೇ ಹೋಗುತ್ತೆ, ಸಪರೇಟ್ ಆಗಿ ಎಲ್ಲರಿಗೂ ಮೆಸೇಜ್ ಮಾಡಕ್ ಆಗಲ್ಲ. ಗ್ರೂಪ್ ಅಲ್ಲೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀವಿ. ಅದಕ್ಕೆ ತಮ್ಮದ್ ಏನಿದೆ ಡೀಟೇಲ್ಸ್ ಅನ್ನ, ತಮ್ಮ ಹೆಸರು ಯಾವ ಬಾರ್ ಅಸೋಸಿಯೇಷನ್ ಅಂತ ನನ್ನ ಒಂದು ಫೋನ್ ನಂಬರ್ಗೆ ತಾವು ಕಳಿಸ್ಕೊಡ್ಬೇಕು. ಅಂದ್ರೆ ಅದು ಅವ್ರನ್ನೆಲ್ಲರನ್ನು ಗ್ರೂಪ್ ಆಡ್ ಮಾಡ್ತೀವಿ. ಮುಗಿಸ್ಬೋದು. ಪಟ್ವರ್ಧನ್ ಸರ್ ಯಾವ್ದು 2016 ಕ್ವಶನ್ ಪೇಪರ್ ಸರ್ ನಾಳೆಗೆ? ಹೌದು, ನಾಳೆಗೆ 2016 ಕ್ವಶನ್ ಪೇಪರ್, ಅದರ 2 ಜಡ್ಜ್ಮೆಂಟ್ಗಳು. ಓಕೆ ಸರ್. ಅದು ಇದ್ರಲ್ಲಿ ಡೀಡ್ಸ್ ಒಂದಿದೆ, ಹಾ, ಡೀಡ್ ಒಂದು ಇದೆ ಸರ್, ಟ್ರಾನ್ಸ್ಲೇಷನ್. ಅದು ಬೇಕಾ? ಹಾ, ಅದು ಬೇಕಂತ ಕೇಳ್ತಾ ಇದಾರೆ. ನಾನು ಅದನ್ನ ನಿಮ್ಗೆ ಆಮೇಲೆ ಅವ್ರದ್ದೆಲ್ಲರದು ಇದು ಮಾಡಿ ನಿಮ್ಗೆ ಹೇಳ್ತೇನೆ ಸರ್, ಕೇಳ್ಕೊಂಡು ನಾನು ಹೇಳ್ತೇನೆ. ಸರಿ. ಡೀಡ್ ಬೇಕಾದ್ರೆ ಅದನ್ನ ನಾನು ಇನ್ಕಲ್ಕೇಟ್ ಮಾಡ್ಕೊಂಡಿರ್ತೀನಿ, ಮತ್ತೇನಾದ್ರು ಬೇಕಾದ್ರೆ ಹೇಳಿ. ಓಕೆ ಸರ್, ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಆಲ್ ಆಫ್ ಯು.